ಫಾಲೋ ಮಾಡ್ಕೊಳ್ತಾ ಇರೋದ್ರಿಂದ ಎಷ್ಟೋ ಹೋರಾಟನ ಈಸಿಯಾಗಿ ಜಯಿಸ್ಕೊಂಡು ಬರೋಕ್ಕೆ ಸಹಾಯವಾಗ್ತಾಯಿದೆ. ಆಮೇನ್. ಸೊ 2 ಅವರ್ ಒಂದು ವಿಶ್ವಾಸಿ ಮನೆಯಲ್ಲಿ ಪ್ರೇಯರು ಮಾಡಬೇಕು. ಅದರಲ್ಲಿ 1 ಅವರ್ ಬೈಬಲ್ ಓದ್ಕೊಳ್ಳೋಕ್ಕೂ, ಇನ್ನೊಂದು ಪ್ರಾರ್ಥನೆ ಮಾಡೋಕ್ಕೂ, ಅದರಲ್ಲಿ ಆರಾಧನೆ ಕೂಡ ಒಳಪಡಿಸ್ಬೋದು. ಹಿಂಗೆ ಪ್ರಾರ್ಥನೆ ಮಾಡಬೇಕು. ಕಾರಣ ನಾವು ಕೊನೆ ದಿನಗಳಲ್ಲಿ ಜೀವಿಸ್ತಾ ಇದ್ದೀರಿ. ಎಲ್ಲ ವರ್ಷಕ್ಕಿಂತ ಜಾಸ್ತಿ ಆತ್ಮಹತ್ಯೆಗಳು, ರೋಡ್ ಆಕ್ಸಿಡೆಂಟ್ಗಳು, ಜಗಳಗಳು, ಮನೆಯಲ್ಲಿ ಒತ್ತಡಗಳು, ಸೈತಾನದ ಒತ್ತಡಗಳು, ಮನೆಯಲ್ಲಿ ಪ್ರಾಬ್ಲಮ್ಸು, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಯಜಮಾನರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ಥರ ತೀವ್ರವಾಗಿ ಸೈತಾನ ಈ ಕೊನೆಯ ದಿನಗಳಲ್ಲಿ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಪ್ರಾರ್ಥನೆ ಮಾಡೋರಿಗೆ ಮಾತ್ರ ಇದನ್ನು ಜಯಿಸೋಕ್ಕಾಗುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಸೇವೆಗಿಂತ ತುಂಬ ಮುಖ್ಯವಾದದ್ದು. ಆಮೇನ್. ಇವಾಗ ಒಂದು ವ್ಯಕ್ತಿ ತುಂಬ ಚೆಂದಾಗಿ ಪ್ರೇಯರ್ ಮಾಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಈ ಹ್ಯಾಸ್ ಎ ಗುಡ್ ಸ್ಪಿರಿಚುವಲ್ ಹೆಲ್ತ್. ಒಳಗಡೆ ಆತ್ಮಿಕವಾಗಿ ಆರೋಗ್ಯ ಇರೋರಿಗೆ ಮಾತ್ರ ತುಂಬ ಈಸಿಯಾಗಿ ತುಂಬ ಟೈಮ್ ಪ್ರೇಯರ್ ಮಾಡೋಕ್ಕಾಗೋದು. ಇವಾಗ ನೀವು ನೋಡಿ, ಕೆಲವು ಪೇಷನ್ಸ್ ಸಿಕ್ಕಾದರೆ ಆಮೇಲೆ ಅವ್ರಿಗೆ ಮಾತಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಒಂಥರ ಅವ್ರು ರಿಕವರ್ ಆಗಿ ಬರಬೇಕು. ಆದರೆ ಆರೋಗ್ಯವಾಗಿರೋರಿಗೆ ಮಾತಾಡ್ಬೋದು, ಕೆಲಸ ಮಾಡ್ಬೋದು, ನಡಿಬೋದು, ನೀರು ಕುಡಿಬೋದು. ಸೊ ವೆನ್ ಯು ಆರ್ ಸ್ಪಿರಿಚುವಲಿ ಸಿಕ್ ಇನ್ಸೈಡ್, ದೆನ್ ವಿ ಕೆ ನಾಟ್ ಪ್ರೇ ವೈಬ್ರೆಂಟ್ಲಿ, ಈಸಿಲಿ. ಏನೋ ಒಂದು ಕಾರ್ಯ ತಡೆ ಮಾಡ್ತಾಯಿದೆ. ಕರೆಕ್ಟಾ ಇಲ್ವಾ? ನೀವು ಪ್ರೇಯರ್ ಮಾಡಿದ್ರೆ ಅಸಾಧ್ಯವಾದ ಕಾರ್ಯ ಕೂಡ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಪ್ರೇಯರ್ ಮಾಡುವಾಗ ಇದೆಲ್ಲ ಒಳಪಡಿಸಿ, ದೇವರೇ ಪ್ರಾರ್ಥನೆ ಮಾಡೋಕ್ಕೆ ಕೃಪೆ ಕೊಡಿ. ಪ್ರೇಯರ್ ಮಾಡುವಾಗ ನನಗೆ ಮಾರ್ಗದರ್ಶನ ಕೊಡಿ. ಪ್ರೇಯರ್ ಮಾಡುವಾಗ ನನಗೆ ಕೃಪೆ ಕೊಡಿ. ಪ್ರೇಯರ್ ಮಾಡುವಾಗ ನನಗೆ ಎನರ್ಜಿ, ಶಕ್ತಿ ಕೊಡಿ. ಹಲ್ಲೆಲೂಯಾ. ಕಾರಣ ಪ್ರಾರ್ಥನೆ ಜಯವನ್ನು ಕೊಡುತ್ತೆ. ಪ್ರಾರ್ಥನೆ ತಡೆಯನ್ನು ಮುರಿಯುತ್ತೆ. ಪ್ರಾರ್ಥನೆ ಕೊನೆಯ ದಿನಗಳಲ್ಲಿ ವೈರಾಗ್ಯವಾಗಿ ನಿಮ್ಮ ನಿಲ್ಲಿಸುತ್ತೆ. ಹಲ್ಲೆಲೂಯಾ. ಸೊ ಒಂದು ವ್ಯಕ್ತಿ ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು? ಅವನ ಶರೀರದಲ್ಲಿ, ಅವನ ಆತ್ಮಿಕ ಜೀವಿತದಲ್ಲಿ ಏನೋ ಒಂದು ತೊಂದರೆ. ಇವಾಗ ಉದಾಹರಣೆಗೆ ನೋಡಿ, ಒಂದು ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ, ಹಿಂಗೆಲ್ಲ ಯಾವಾಗಲೂ ಪಾಪ ಮಾಡುವಾಗ ದೇವರ ಪ್ರಸನ್ನತೆ ಅಗಳಿ ಹೋಗುತ್ತೆ. ಆಮೇಲೆ ಮಾತುಗಳೇ ಬರಲ್ಲ, ಕಾರಣ ದೇವರೇ ಇಲ್ಲ ಅಲ್ಲಿ. ದೇವ್ರು ಇರುವಾಗ ನಮಗೆ ಪ್ರೇಯರ್ ಮಾಡೋಕ್ಕೆ ಕೃಪೆ ಕೊಡ್ತಾ ಇದ್ದಾರೆ. ಸೊ ಹಂಗೆ ಪಾಪಗಳು ಮಾಡಿ, ಪಾಪ ಅಂತ ಹೇಳುವಾಗ 2 ಥರ ಇದೆ. ಒಂದು ಆಕ್ಸಿಡೆಂಟಲ್ ಸಿನ್, ಎರಡನೇದು ವಿಲ್ಫುಲ್ ಪರ್ಪಸ್ಫುಲ್ ಕ್ಯಾಲ್ಕುಲೇಟೆಡ್ ಸಿನ್. ಒಂದು ಗೊತ್ತಿಲ್ಲದೆ ಮಾಡೋ ತಪ್ಪುಗಳು, ಇನ್ನೊಂದು ತುಂಬ ಮನಪೂರ್ವಕ ಗೊತ್ತಿರುತ್ತೆ ಅವ್ರಿಗೆ. ಬರೋ ವಾರ ಇಂಟರ್ವ್ಯೂ ಹೋಗಬೇಕು, ಹೆಂಗೆ ಸುಳ್ಳು ಹೇಳಿದ್ರೆ ಅವ್ರು ನಂಬೋದು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯೋಚನೆ ಮಾಡಿಕೊಂಡು ಪಾಪ ಮಾಡೋರು ಇದ್ದಾರೆ. ಅದು ಒಂದು ವ್ಯಕ್ತಿನ ದೇವರಿಂದ ತುಂಬ ಅಧಿಕವಾಗಿ ಅಗಲಿಸಿ ಆ ವ್ಯಕ್ತಿಯನ್ನು ಆತ್ಮಿಕ ಜೀವಿತನ ಡ್ಯಾಮೇಜ್ ಮಾಡುತ್ತೆ. ಹಲ್ಲೆಲೂಯಾ. ಸೊ ಸೇವೆ ಮಾಡೋದಂದರೆ ಜಸ್ಟ್ ಬಂದು ಪ್ರೇಯರ್ ಸೇವೆ ಮಾಡೋದಲ್ಲ. ಪ್ರಾರ್ಥನೆ ಎಷ್ಟು ಮಾಡ್ತೀರೋ ಅಷ್ಟು ದೇವರು ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾರೆ. ಕರೆಕ್ಟಾ? ಸೊ ಎಲ್ಲರೂ 2 ಅವರ್ ಪ್ರೇಯರ್ ಮಾಡೋಕ್ಕೆ ಸಮರ್ಪಿಸ್ತೀರಾ? ಸೇವೆ ಮಾಡೋರು ಎಷ್ಟು ಅವರ್ ಪ್ರೇಯರ್ ಮಾಡಬೇಕು? 3. ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಅವಾಗ ರಿಪೀಟ್ ಮಾಡ್ತಾ ಇರ್ತೀನಿ. ನಾವು ಪ್ರಾರ್ಥನೆ ಮಾಡದೆ ಸೇವೆ ಮಾಡಿದ್ರೆ ನಾವು ಕೆಲಸ ಮಾಡ್ತೀರಿ. ಪ್ರಾರ್ಥನೆ ಮಾಡ್ಕೊಂಡು ಸೇವೆ ಮಾಡಿದ್ರೆ ದೇವರು ನಮ್ಮ ಮುಖಾಂತರ ಕೆಲಸ ಮಾಡಿದ್ರೆ. ಹಲ್ಲೆಲೂಯಾ. ಆಮೇನ್. ಎರಡನೇದು, ಪ್ರಾರ್ಥನೆ ಮಾಡೋದು ನಾವು ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ. ನಾವು ಬೇರೆಯವ್ರ ಹತ್ರ, ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನೀವು ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವರು ಪ್ರೇಯರ್ ಮಾಡಲ್ಲ. ನಾವು ಪ್ರೇಯರ್ ಮಾಡ್ತೀರಿ, ಬಟ್ ನೀವು ಮಾಡ್ಬೇಕಾದ್ರೆ ಊಟ ನೀವು ಮಾಡಿದ್ರೆ ನಿಮಗೆ ಹೊಟ್ಟೆ ಹಸಿಯುತ್ತೆ, ಹೊಟ್ಟೆ ಹಸಿ ಹೋಗುತ್ತೆ. ನೀರು ಕುಡಿದ್ರೆ ನಿಮಗೆ ದಾಹ, ಅದು ಬಿಟ್ಬಿಟ್ಟು ನಾನು ನಿಮಗೋಸ್ಕರ ಊಟ ಮಾಡಿದ್ರೆ ನೀರು ಕುಡಿದ್ರೆ ಸಾಲಲ್ಲ. ಸೊ ಒಂದು ಆತ್ಮಿಕವಾಗಿ ಒಂದು ಒಳ್ಳೆಯ ವ್ಯಕ್ತಿ, ನಾನು ಇದು ಹೇಳೋಕ್ಕೆ ಕಾರಣ ತುಂಬ ಕೆಟ್ಟ ಕಾಲದಲ್ಲಿ ಬದುಕ್ತಾ ಇದ್ರಿ. ನೀವು ನೋಡಿ, ನ್ಯೂಸ್ ಪೇಪರ್ ತೊಗೊಂಡೋದ್ರೆ ನ್ಯೂಸ್ ಪೇಪರ್ ಬೆಳಗ್ಗೆ ಓದೋಕ್ಕೆ ಆಗಲ್ಲ. ಆಕ್ಸಿಡೆಂಟ್ಗಳು, ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ. ಆಕ್ಸಿಡೆಂಟ್ಗಳು ಜಾಸ್ತಿ, ಮನೆಯಲ್ಲಿ ಜಗಳಗಳು, ಅಸಮಾಧಾನ. ಸೊ ಇಂಥ ಟೈಮಲ್ಲಿ ಏನು ತೋರಿಸ್ತಾ ಇದೆ? ಜಾಸ್ತಿ ಪ್ರಾರ್ಥನೆ ಮಾಡೋಕ್ಕೆ ದೇವರು ಸಭೆಯನ್ನು ಪ್ರಾರ್ಥನೆಗಾಗಿ ಕರೀತಾ ಇದ್ದಾರೆ. ದೇವ್ರು ಕರೀತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಯೋಚನೆ ಮಾಡ್ತೀರಿ ತುಂಬ ಪ್ರೇಯರ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಪ್ರೇಯರ್ ಮಾಡಿದ್ರೆ ಟೈಮ್ ಉಳಿತಾಯ ಆಗುತ್ತೆ. ತುಂಬ ಕೆಲಸ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಒಂದು ತೊಂದರೆ ಬಂದರೆ ಎಲ್ಲ ಲಾಸ್ ಆಗುತ್ತೆ. ಆದರೆ ಪ್ರೇಯರ್ ಮಾಡಿದ್ರೆ ಲಾಸು ಬರಲ್ಲ. ಅದಕ್ಕೆ ಪ್ರೇಯರ್ ಮಾಡೋರಿಗೆ 20 ವರ್ಷ ತಗೊಳ್ಳೋದು ದೇವರು 25 ತಿಂಗಳಲ್ಲಿ, 2 ತಿಂಗಳಲ್ಲಿ ದೇವರು ವೇಗವಾಗಿ ಪ್ರಾರ್ಥನೆ ಮಾಡೋರಿಗೆ ವೇಗವಾಗಿ ದೇವರು ಕೊಡ್ತಾರೆ. ಅದಕ್ಕೆ ನಮ್ಮ ಸಭೆಯಲ್ಲಿರುವ ಎಲ್ಲರೂ ಪ್ರಾರ್ಥನೆ ಮಾಡೋಕ್ಕೆ ಹೆಚ್ಚು ಸಮಯವನ್ನು ತಗೊಳ್ಳಿ. ನೋಡಿ, 2 ಟೈಮಲ್ಲಿ ಹುಷಾರಾಗಿರಬೇಕು. ಒಂದು ಏನು ಇಲ್ಲದೆ ಇರುವಾಗ, ಎರಡನೇದು ಎಲ್ಲ ಇರುವಾಗ. 2 ಟೈಮಲ್ಲೂ ತುಂಬ ಹುಷಾರಾಗಿರಬೇಕು.
ಏನು ಇಲ್ಲದೆ ಇರುವಾಗ ದೇವ್ರ ಮೇಲೆ ಆಶ್ರಯ ಇರುತ್ತೆ, ನಂಬಿಕೆ ಇರುತ್ತೆ, ಪ್ರೀತಿ ಇರುತ್ತೆ, ಏನು ಇಲ್ಲದೆ ಹಂಗಿರುತ್ತೆ. ಕೆಲಸ ಮೇಲೆ ಏನು ಇಲ್ಲದೆ ಇರುವಾಗ ಏನು ಇಲ್ಲದೆ ಇರುವಾಗ ತುಂಬ ತಾಳ್ಮೆಯಿಂದೆಲ್ಲ ಇರ್ತೀರಿ ನಾವು. ಏನು ಇಲ್ಲದೆ ಇರುವಾಗ ಹುಷಾರಾಗಿರಬೇಕು, ಎಲ್ಲ ಬರುವಾಗ ಹುಷಾರು, ಎಲ್ಲ ಬರುವಾಗ ಆಮೇಲೆ ನಮ್ಮ ದೇವ್ರ ಮೇಲೆ ಜಾಸ್ತಿ ಪ್ರೇಯರ್ ಕಮ್ಮಿ ಆಗುತ್ತೆ. ಮುಂಚೆ ಎಲ್ಲ ದುಡ್ಡು ಇರಲಿಲ್ಲ, ಮನಕಾಲು ಹಾಕಿ ದುಡ್ಡು ಕೊಡು ಅಂತಾರೆ. ಇವಾಗ ದುಡ್ಡು ಜಾಸ್ತಿ ಇರುವಾಗ ಯಾವ ATM ಕಾರ್ಡ್ ತೆಗಿಬೇಕಂತ ಯೋಚನೆ ಮಾಡ್ತಿರ್ತಾರೆ. ಕಾರಣ ಎಲ್ಲ ATM ಅಲ್ಲಿ ದುಡ್ಡಿದೆ. ಅವಾಗ ದೇವ್ರ ಮೇಲೆ ಆಶ್ರಯ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಹುಷಾರಾಗಿರಬೇಕು, ಎಲ್ಲ ಇರುವಾಗಲೂ ತುಂಬ ಹುಷಾರಾಗಿರಬೇಕು. ಏನು ಇಲ್ಲದೆ ಇರುವಾಗ ಕೂಡ ಪಾಪ ಮಾಡೋಕ್ಕೆ ಹೋಗ್ಬಾರ್ದು. ಏನು ಇಲ್ಲ ಅಂದ್ಬಿಟ್ಟು ಕದಿಯೋಕ್ಕೆ ಆಗೆಲ್ಲ ತಪ್ಪು ಮಾಡೋಕ್ಕೆ ಹೋಗ್ತಾರೆ ಕೆಲವು ಜನರು. ಸೊ 2 ಟೈಮಲ್ಲಿ ಹುಷಾರಾಗಿರಬೇಕು. ಏನು ಇಲ್ಲದೆ ಇರುವಾಗಲೂ ಹುಷಾರಾಗಿರಬೇಕು, ಎಲ್ಲ ಇರುವಾಗಲೂ ಹುಷಾರಾಗಿ ಇರಬೇಕು. ಕರೆಕ್ಟಾ? ಅರ್ಥ ಆದವ್ರೊಂದು ಆಮೇಲೆ ಹೇಳ್ತೀರಾ? ಪ್ರೇಯರ್ ಮಾಡೋರಿಗೆ ಮಾತ್ರ ಸೇವೆ ಮಾಡೋಕ್ಕೆ ದೇವರು ಶಕ್ತಿ, ಸಾಮರ್ಥ್ಯ, ಬಲವನ್ನು ದೇವರು ಕೊಡೋನಾಗಿರ್ತಾನೆ. ಹಲ್ಲೆಲೂಯಾ. ಸೊ ನೀವು ಹೆಂಗೆ ಪ್ರೇಯರ್ ಮಾಡೋದು ಗೊತ್ತಿಲ್ಲ, ಎಷ್ಟೋ ಸಮಯ ತಿಳಿಸಿದ್ದೀನಿ, ಆದರೂ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾವಾಗೆಲ್ಲ ಪ್ರೇಯರ್ ಮಾಡೋಕ್ಕಾಗಲ್ವೋ ಅವಾಗೆಲ್ಲ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಆ ವಾಕ್ಯವನ್ನು ಪ್ರೇಯರ್ ಆಗಿ ಮಾಡಿ ಪ್ರಾರ್ಥನೆ ಮಾಡಿ. ಆವಾಗ ಹೆಚ್ಚು ಪ್ರೇಯರ್ ಮಾಡೋಕ್ಕೆ ನಮಗೆ ಸಹಾಯ ಆಗುತ್ತೆ. ಅರ್ಥ ಆಯ್ತು? ನಮಗೆ ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ, ಪ್ರೇಯರ್ ಮಾಡೋಕ್ಕೆ ಸುಸ್ತಾಗ್ತದೆ, ಟಯರ್ಡ್ನೆಸ್ ಆಗ್ತದೆ. ನೋಡಿ, ಸೈತಾನು ನಮಗೆ ವಿರೋಧವಾಗಿ ಸೈಟನ್ ಅಟ್ಯಾಕ್ಸ್ ಅಸ್. ಆ್ಯಂಡ್ ಇನಿಷಿಯಲ್ ಅಟ್ಯಾಕ್ ಹೆಂಗೆ ರೆಕಗ್ನೈಸ್ ಮಾಡಬೇಕಂದ್ರೆ ಪ್ರೇಯರ್ ಮಾಡೋ ಇಂಟ್ರೆಸ್ಟ್ ಇರಲ್ಲ, ಚರ್ಚಿಗೆ ಹೋಗೋ ಇಂಟ್ರೆಸ್ಟ್ ಇರಲ್ಲ, ಬೈಬಲ್ ಓದೋ ಇಂಟ್ರೆಸ್ಟ್ ಇರಲ್ಲ. ಇದು 3 ಹೋಗುವಾಗ ಆಲ್ರೆಡಿ ಸೈತಾನು ನಮ್ಮ ಮೇಲೆ ತನ್ನ ವಿಪರೀತವಾಗಿ ಕೆಲಸ ಮಾಡ್ತಾನೆ. ಇವಾಗ ಗೊತ್ತಾಗಲ್ಲ, ಹೋಗ್ತಾ 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 ಎಲ್ಲ ತೊಂದರೆ ಆಗುತ್ತೆ. ಕಾರಣ ಪ್ರಾರ್ಥನೆ ನಮ್ಮನ್ನು ದೇವರ ಹತ್ರ ನಿಲ್ಲಿಸ್ತಾ ಇರೋದು. ಪ್ರಾರ್ಥನೆ ದೇವರ ಸಂಬಂಧದಲ್ಲಿ ನಮ್ಮ ನಿಲ್ಲಿಸ್ತಾ ಇರೋದು. ನಾನು ನಿಮ್ಮ ಹತ್ರ ತಿಳಿಸ್ತೀನಿ, ಇನ್ನೊಂದು 20 ವರ್ಷ ನೀವು ಚರ್ಚಿಗೆ ಬಂದರೂ ಸಹಿತ ನಿಮ್ಮನ್ನು ಭಯಪಡಲ್ಲ. ಬಟ್ ನೀವೇನಾದರೂ ದೇವ್ರ ಹತ್ರ ಸಂಬಂಧ ಬೆಳೆಸ್ಕೊಳ್ತಾ ಇದ್ದೀರಿ, ದೇವ್ರನ್ನ ಹುಡುಕ್ತಾ ಇದ್ದೀರಿ, ದೇವರಲ್ಲಿ ಬೆಳೀತಾ ಇದ್ದೀರಿ, ದೇವ್ರನ್ನ ಪ್ರೀತಿಸಂತ ಗೊತ್ತಾದರೆ ಅದು ಸಹಿತ ನಿಜವಾಗ್ಲೂ ಭಯ. ಚರ್ಚಿಗೆ ಬಂದರೆ ಎಷ್ಟೋ ಜನ ಚರ್ಚಿಗೆ ಬರ್ತಾರೆ, ಎಷ್ಟೋ ವಾಕ್ಯ ಕೇಳ್ತಾರೆ, ಈ ಕಿವಿಯಲ್ಲಿ ಬಿಡ್ಬಿಟ್ಟು ಹಂಗೆ ಹೋಗ್ತಾರೆ, ಚೇಂಜಸ್ಸೇ ಇರಲ್ಲ. ಬಟ್ ನಾನು ನಿಮ್ಮ ಹತ್ರ ತಿಳಿಸ್ತೀನಿ, ಆಳವಾದ ಒಂದು ಬದಲಾವಣೆ ಬರಬೇಕಾದ್ರೆ ವಾಕ್ಯವನ್ನು ನಾವು ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಕಷ್ಟ ಇದೆಯೋ ಅಷ್ಟೇ ಜಾಸ್ತಿನೇ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಪ್ರೇಯರ್ ಮಾಡಿದ್ರೆ ರೋಗ ವಾಸಿ ಆಗುತ್ತೆ. ಪ್ರೇಯರ್ ಮಾಡಿದ್ರೆ ನಾವು ಚೇಂಜ್ ಆಗ್ತೀರಿ. ನೀವು ಪ್ರೇಯರ್ ಮಾಡ್ತಾ 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 ಇದ್ದರೆ ನಿಮಗೆ ಗೊತ್ತಿಲ್ಲದೆ ನೀವು ಚೇಂಜ್ ಆಗ್ತೀರ. ಕರೆಕ್ಟಾ? ನೆಕ್ಸ್ಟು ನೀವು ಪ್ರೇಯರ್ ಮಾಡಿದ್ರೆ ಪಾಪ ಮಾಡೋದು ಕಮ್ಮಿ ಆಗುತ್ತೆ. The more you pray, sin becomes less and vanishes in our life. The more we sin, prayer becomes less and prayer vanishes. ಜಾಸ್ತಿ ಪ್ರೇಯರ್ ಮಾಡಿದ್ರೆ ಪಾಪ ಕಮ್ಮಿ ಮಾಡಿ 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 ಪಾಪವೇ ನಮ್ಮ ಜೀವನ ಹೊರಗೆ ಹೋಗುತ್ತೆ. ಜಾಸ್ತಿ ಪಾಪ ಮಾಡಿದ್ರೆ ಪ್ರೇಯರ್ ಕಮ್ಮಿ ಮಾಡಿ ಮಾಡಿ ದೇವರೇ ನಮ್ಮನ್ನು ಬಿಟ್ಟು ಹೋಗುವಂತೆ ಆಗುತ್ತೆ. ಅದಕ್ಕೆ ಪ್ರಾರ್ಥನೆಗೆ ನಮ್ಮನ್ನು ಶುದ್ಧೀಕರಿಸುವ ಶಕ್ತಿ ಇದೆ. 1 ತಿಮೋತಿ ಲೇಖನ ಪುಸ್ತಕ 4ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ವಾಕ್ಯದಿಂದಲೂ ಪ್ರಾರ್ಥನೆಯಿಂದಲೂ ಶುದ್ಧರಾಗಿದ್ದೀರಾ. ಅದರ ಅರ್ಥ, ಒಂದು ವ್ಯಕ್ತಿ ಸೀರಿಯಸ್ ಆಗಿ ಪ್ರಾರ್ಥನೆ ಮಾಡುವಾಗ ಅವನ ಜೀವಿತವಿರುವ ತಪ್ಪುಗಳನ್ನ ದೇವರು ತೋರಿಸ್ಕೊಡ್ತಾರೆ. ಹಲ್ಲೆಲೂಯಾ. ನೋಡಿ, ಇಫ್ ಐ ಸೇ certain sin, you will be shocked. One sin is that God says, because you are not bearing fruit, I will cut the branch and throw away ಅಂತ ಬರೆದಿದೆ. ಅದರ ಅರ್ಥ, ಇಫ್ ಯು ಡೋಂಟ್ ಬಿಯರ್ ಫ್ರೂಟ್, ದೆನ್ ಇಟ್ ಗೋಸ್ ಟು ಎನ್ ಎಕ್ಸ್ಟೆಂಟ್ ವೇರ್ ಯು ಆರ್ ಸಿನ್ನಿಂಗ್ ಅಗೇನ್ಸ್ಟ್ ಗಾಡ್. ಹಲ್ಲೆಲೂಯಾ. ವರ್ಷಗಟ್ಟಲೆ ಚರ್ಚಿಗೆ ಬರ್ತಾರೆ, ನೀವು ಏನು ಫಲ ಕೊಡ್ತಾ ಇಲ್ಲ, ಅದು ಕೂಡ ದೇವರಿಗೆ ನೋವಾಗುತ್ತೆ. ನಾನು ಅವಳಿಗೆ ಕೇಳೋದೆಲ್ಲ ಕೊಡ್ತಾ ಇದ್ದೀನಿ, ಕೆಲಸ ಕೊಡ್ತಾ ಇದ್ದೀನಿ, ಮನೆ ಕೊಡ್ತಾ ಇದ್ದೀನಿ, ಪ್ರೇಯರ್ ಮಾಡೋ ಅದ್ಭುತ ಮಾಡ್ತಾನೆ, ಬಟ್ ಇವಳು ನನಗೆ ಪ್ರಯೋಜನ ಫಲ ಕೊಡ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ದೇವರು ದುಃಖ ಪಡ್ತಾರೆ. ಇನ್ನೊಂದು ಪಾಪ ಇದೆ, ಪಾಪವಾಗಿ ದೇವರು ತಗೊಳ್ತಾರೆ. ದೇವರು ಹೇಳ್ತಾ ಇದ್ದಾರೆ, ಒಬ್ಬನಿಗೆ ದೇವರು ತಾಲಂತುಗಳು ಕೊಟ್ಟರು, ಲಾಸ್ಟ್ ಒಬ್ಬನಿಗೆ 1 ತಾಲಂತ ಕೊಟ್ಟ. ಅವನೇನು ಮಾಡ್ದ? ಬಚ್ಚಿಟ್ಬಿಟ್ಟ. ದೇವರು ಅವ್ನಿಗೇನಂತ ಹೇಳಿದ್ರು? ಯಾಕೆ ವಿಶ್ವಾಸಿ ಹಂಗೆ ಹೇಳಲಿಲ್ಲ, ಅವ್ನು ಹೇಳಿದ್ರು ದುಷ್ಟನಾದ ವ್ಯಕ್ತಿಯೇ. ಅದರ ಅರ್ಥ, ದೇವ್ರು ನಮಗೆ ಎಷ್ಟೋ, ದೇವರಿಗೆ ನಿಮ್ಮನ್ನು ಭೂಮಿಗೆ ಕಳಿಸುವಾಗ ನಿಮ್ಮ ಮುಖಾಂತರ ಏನೋ ಒಂದು ಕೆಲಸ ಮಾಡಬೇಕು ಅಂತ ದೇವ್ರಿಗೆ ಇಷ್ಟ ಇದೆ. ಆ ಕೆಲಸ ಮಾಡಿ ಮುಗಿಸ್ಬೇಕು. ನಾವು ಮನೆ ನೋಡಿಕೊಂಡು, ಫ್ಯಾಮಿಲಿ ನೋಡಿಕೊಂಡು, ಕೆಲಸ ಮಾಡ್ಕೊಂಡು ನಾವು ನಮಗೋಸ್ಕರ ಬದುಕದೆ, ದೇವರಿಗೆ ನಿಮ್ಮ ಬಗ್ಗೆ ಏನೋ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನಿಗೆ ಬರುವಾಗ ನಮ್ಮ ಜೀವಿತದಲ್ಲಿ ಒಂದು ತೃಪ್ತಿ ಇರುತ್ತೆ. ಇಲ್ಲಾಂದರೆ ಬದುಕ್ತಾ ಇರ್ತೀರಿ, ತೃಪ್ತಿ ಇಲ್ಲಪ್ಪ ಅಷ್ಟೇ, ಹೆಂಗೋ ಕೆಲಸ ನಡೀತಾ ಇದೆ, ಬದುಕ್ತಾ ಇದ್ದೀನಿ, ಫ್ಯಾಮಿಲಿ ಇದೆ, ಮಕ್ಕಳಿದೆ, ಹಂಗೆ ಹೋಗ್ತಾ ಇದ್ದೀನಿ, ಹೆಂಗಿದೆ ಜೀವಿತ, ಹೆಂಗೋ ಇದೆ. ಆದರೆ ದೇವರು ಚಿತ್ತ ಮಾಡುವಾಗ ತೃಪ್ತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ. ಅದಕ್ಕೆ ನಾವು ಫಸ್ಟ್ ಕೇಳಬೇಕಾದ ಕಾರ್ಯ, ದೇವರು ನನ್ನ ಭೂಮಿಯಲ್ಲಿ ಯಾವ ಉದ್ದೇಶಕ್ಕಾಗಿ ನೀನು ನನ್ನ ಸೃಷ್ಟಿ ಮಾಡಿದ್ಯಾ?
ನನ್ನ ಬಗ್ಗೆ ನಿನ್ನ ಉದ್ದೇಶ ಏನು, ನಾನು ನಿನಗೋಸ್ಕರ ಏನು ಮಾಡಬೇಕು, ದೇವರ ಉದ್ದೇಶ ಅದು ಎಲ್ಲಕ್ಕಿಂತ ಮುಖ್ಯ. ಆ ಉದ್ದೇಶ ಮಾಡೋರನ್ನ ದೇವರು ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಸೊ ಎಷ್ಟೋ ವರ್ಷಗಳಾದರೂ ನೀನು ಫಲ ಕೊಡ್ತಾ ಇಲ್ಲ, ಭಾನುವಾರ ಬರ್ತಾ ಇದೆಯಾ, ಭಾನುವಾರ ಹೋಗ್ತಾ ಇದೆಯಾ, ಸೇವೆ ಮಾಡ್ತಾ ಇಲ್ಲ, ಪ್ರೇಯರ್ ಮಾಡ್ತಾ ಇಲ್ಲ, ಬರ್ತಾ ಇದೆಯಾ, ವಾಕ್ಯ ಕೇಳ್ತಾ ಇದೆಯಾ, ಹೋಗ್ತಾ ಇದೆಯಾ, ಅವಾಗ ಫಲ ಕೊಡದಿರೋ ವೃಕ್ಷವನ್ನೇ ನೋಡಿ ದೇವರು ಹೇಳಿದ್ದು. ಆಮೇಲೆ ಇದನ್ನು ಕಿತ್ತು ನಾನು ಕಡಿದು ಬಿಸಾಕ್ತಾನೆ, ಕಾರಣ ವರ್ಷಗಟ್ಟೆ ಆಯಿತು, ಇದು ದೇವರ ರಾಜ್ಯಕ್ಕೋ ದೇವ್ರಿಗೋ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಎರಡನೇದು, ವರಗಳು ಕೊಟ್ಟಿರೋ ವರಗಳು ದೇವರಿಗೋಸ್ಕರ ಉಪಯೋಗಿಸ್ಬೇಕು. ಆ ವರಗಳೆಲ್ಲ ಯೂಸ್ ಮಾಡದೆ ಆತ್ಮಗಳ ಸಂಪಾದನೆ ಮಾಡೋಕ್ಕೆ, ಜನರನ್ನು ದೇವ್ರ ಕಡೆ ತರೋಕ್ಕೆ ವರಗಳೆಲ್ಲ ಉಪಯೋಗಿಸ್ಬೇಕು. ಈ ವರಗಳೆಲ್ಲ ಮುಚ್ಚಿಟ್ರೆ ದೇವ್ರು ಅವನು ನೋಡಿ ಹೇಳಿದ್ದು ಒಳ್ಳೆ ವಿಶ್ವಾಸಿ ಅಂತ ಅಲ್ಲ, ಅಲ್ಪ ವಿಶ್ವಾಸಿ ಅಂತಲ್ಲ, ದುಷ್ಟನಾದ ವ್ಯಕ್ತಿಯೇ. ಅವನ ಎಲ್ಲಿ ಹಾಕಿ ಅಂತ ಹೇಳಲ್ಪಟ್ಟಿದೆ? ಅಗ್ನಿಯಲ್ಲಿ. ಸೊ ಈ ಸಿನ್ ವಾಸ್, ಸೊ ವಿ ಥಿಂಕ್ ದಟ್ ನಾಟ್ ಯೂಸಿಂಗ್ ಗಿಫ್ಟ್ ಈಸ್ ನಾಟ್ ಎ ಸಿನ್. ಸೊ ಹೋಗ್ತಾ ಗೊತ್ತಾಗುತ್ತೆ, ಇವನ್ ದಟ್ ಬಿಕಮ್ಸ್ ಎ ಸಿನ್ ಇನ್ ದ ಸೈಟ್ ಆಫ್ ಗಾಡ್. ಆ್ಯಂಡ್ ಗಾಡ್ ಟೋಲ್ಡ್ ವಿಕೆಡ್ ಸರ್ವೆಂಟ್ ಥ್ರೋ ಹಿಮ್ ಇನ್ ದ ಡಾರ್ಕ್ನೆಸ್ ವೇರ್ ದರ್ ಈಸ್ gnashing ಆಫ್ ಟೀತ್ ಆ್ಯಂಡ್ tears. ಹಲ್ಲೆಲೂಯಾ. ಅದರ ಅರ್ಥ ದೇವ್ರು ನಿಮ್ಮೊಂದು ವರ ಕೊಟ್ಟಿದ್ದಾರೆ, ಆ ವರ ಉಪಯೋಗಿಸದೆ ಹೋದರೆ ದೇವ್ರ ಲೆಕ್ಕ ಕೇಳ್ತಾರಂತೆ, ಎಲ್ಲದಕ್ಕೂ ಲೆಕ್ಕ ಕೇಳ್ತಾರಂತೆ. ಅದಕ್ಕೆ ಇವತ್ತು ನಾವು ಪ್ರೇಯರ್ ಮಾಡೋಣ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಎಬ್ನೇಸರ್ ಸಭೆಗೆ ದೇವ್ರು ಕೊಡೋದ ವಾಗ್ದಾನ, ಈ ವರ್ಷ ನೀನು ಫಲ ಕೊಡೋ ವೃಕ್ಷವಾಗಿರುತ್ತೆ. ನಿನ್ನ ಜವಾಬ್ದಾರಿ, ನೀನು ಪ್ರೇಯರ್ ಮಾಡಲೇಬೇಕು. ನೋಡಿ, ಹಸ್ಬೆಂಡ್ ಅಂತ ಹೇಳಿದ್ರೆ ಈಸಿ ಕೆಲಸ ಅಲ್ಲ. ನಾನೆಲ್ಲ ಗಂಡಸರಿಗೆ ಹೇಳ್ತಾ ಇದ್ದೀನಿ, ಹಸ್ಬೆಂಡ್ ದೊಡ್ಡ ಕೆಲಸ. ಅವ್ನು ದೇವ್ರ ಸ್ವರ ಕೇಳಿ ಮಕ್ಕಳನ್ನ ಬೆಳೆಸ್ತಾ ಇರಬೇಕು. ಕಾರಣ ಒಂದು ಏಜ್ವರೆಗೂ ಮಕ್ಕಳು ನಮ್ಮ ಹೇಳಿದ ಮಾತು ಕೇಳ್ತಾರೆ, ಆಮೇಲೆ ನಾವು ಅವ್ರ ಮಾತು ಕೇಳಬೇಕಾಗುತ್ತೆ ಕರೆಕ್ಟಾಗಿ ಬೆಳೆಸಿಲ್ಲ ಅಂದರೆ. ನಮ್ಗೆ ಒಳ್ಳೆ ಮಗು ಕೊಟ್ಟಿದ್ದಾರೆ, ಸಂತೋಷ, ಎಲ್ಲ ಮಗು ಚೆಂದಾಗೇ ಇರುತ್ತೆ. ದೊಡ್ಡದು ಆಗ್ತಾ ಇರುವಾಗಲೇ ಆಮೇಲೆ ಪ್ರೈಸ್ ನೋಡಿ ಸ್ವಭಾವ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ಹಸ್ಬೆಂಡ್ಸ್ನ ರೆಸ್ಪಾನ್ಸಿಬಿಲಿಟಿ ಏನು, ಈ ಬೈಬಲಲ್ಲಿ ಬರೆದಿದೆ, ಹಸ್ಬೆಂಡ್ ಈಸ್ ಅ ಪ್ರೀಸ್ಟ್ ಆಫ್ ದ ಫ್ಯಾಮಿಲಿ. ಇವಾಗ ನಾನು ಈ ಸಭೆಗೆ ಪಾಸ್ಟ್ರ್ ಪ್ರೀಸ್ಟ್ ಅಂತಾರೆ, ಅಂದರೆ ನಾನು ನಿಮ್ಮ ಪರವಾಗಿ ದೇವ್ರ ಹತ್ರ ಪ್ರೇಯರ್ ಮಾಡಿ ದೇವ್ರ ಆಲೋಚನೆ ಕೇಳಿ ನಿಮ್ಗೆ ಕೊಡಬೇಕು. ಸೊ ಎಲ್ಲ ಯಜಮಾನ್ರಿಗೆ ಜವಾಬ್ದಾರಿ ಇದೆ. ಅವರು ದೇವ್ರ ಆಲೋಚನೆ ಕೇಳಿ ತನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ವಾಕ್ಯ ಹೇಳ್ಕೊಡ್ಬೇಕು. ನಾನು ಕೆಲವರಿಗೆ ಕೌನ್ಸಿಲಿಂಗ್ ಮಾಡುವಾಗ ಅವ್ರು ಹೇಳ್ತಾರೆ, ಸರ್ ನಮ್ಗೆ 80 ವಯಸ್ಸಾಯಿತು, ಬಟ್ ಈ ಕೆಟ್ಟ ಅಭ್ಯಾಸ 16 ವಯಸ್ಸಲ್ಲಿ ಕಲ್ತ್ಕೊಂಡೆ, ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ, ಸರಿ ಪರವಾಗಿಲ್ಲ ಅಂತ ಕಲ್ತ್ಕೊಂಡೆ. ಇವಾಗ 80 ವಯಸ್ಸಾದರೂ ಆ ಸ್ವಭಾವ ಬಿಡೋಕ್ಕಾಗ್ತಾಯಿಲ್ಲ. ಅದು ಹಣ್ಣು ಸಾಕೋದಾಗಿರ್ಬೋದು, ವೀಡಿಯೋ ಗೇಮ್ಸ್ ಆಡೋದಾಗಿರ್ಬೋದು, ಎಲ್ಲಿ ಕಲ್ತ್ಕೊಂಡ, ಯಾವಾಗ ಕಲ್ತ್ಕೊಂಡ? ಚಿಕ್ಕ ವಯಸ್ಸಲ್ಲಿ. ಆ ಚಿಕ್ಕ ವಯಸ್ಸಲ್ಲಿ ಯಾರು ಅವ್ನಿಗೆ ವಾಕ್ಯ ಹೇಳ್ಕೊಟ್ಟಿಲ್ಲ? ಅಪ್ಪ. ಸೊ ಅಪ್ಪನ ಜವಾಬ್ದಾರಿ, ತಂದೆಯ ಜವಾಬ್ದಾರಿ ಮನೆಯನ್ನು ಕಾಪಾಡ್ಕೊಳ್ಬೇಕು. ಅವನ ದೇವರು ಸ್ವರ ಕೇಳಿ ಹೆಂಡತಿಗೂ ಮಕ್ಕಳಿಗೂ ವಾಕ್ಯವನ್ನು ಹೇಳ್ಕೊಡ್ಬೇಕು. ಎಲ್ಲ ಹಸ್ಬೆಂಡ್ಸ್ ಒಂದು ಆಮೇಲೆ ಹೇಳ್ತೀರಾ? ನನ್ನನ್ನು ಸೇರಿಸಿ ಆಮೇಲೆ. ಹಲ್ಲೆಲೂಯಾ. ಈಸಿ ಅಲ್ಲ ಮಕ್ಕಳನ್ನ ಬೆಳೆಸೋದು. ನಾವು ಎಷ್ಟೋ ಪ್ರೀತಿಯಿಂದ ಬೆಳೆಸಿರಿ. ಎಷ್ಟೋ ಸಮಯ ಜನ ಬಂದು ಹೇಳ್ತಾರೆ, ಪಾಸ್ಟರ್ ಮಕ್ಕಳಿಂದ ತುಂಬ ನೊಂದಿದ್ದೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ಚೆಂದಾಗೇ ಇರ್ತಾರೆ, ನಗು ಪಾಪದ ಕ್ರಿಸ್ಮಸ್ ಫಾದರ್ ಥರನೇ ಇರ್ತಾರೆ, ಚೆಂದಾಗಿರ್ತಾರೆ. ಹೋಗ್ತಾನೆ ಆಮೇಲೆ ಹೋಗ್ತಾ ಒಂದೊಂದು ಸ್ವಭಾವಗಳು ಬರ್ತಾರೆ. ಅದು ಅಪ್ಪ ಅಮ್ಮ ಸ್ವಭಾವ ಜಾಸ್ತಿ ಬರುತ್ತೆ. ನೀವು ಪ್ರೇಯರ್ ಮಾಡಿದ್ರೆ ಅದು ಕಳೆದುಕೊಳ್ತಾರೆ. ಅದಕ್ಕೆ ಮಕ್ಕಳ ಹತ್ರ ಮಾತ್ರ ನಾಟಕ ಆಡಬಾರ್ದು. ಕಾರಣ ಅವ್ರ ಮನೆಯಲ್ಲೇ ಇದ್ದಾರೆ, ನಮ್ಮನ್ನ ಕರೆಕ್ಟಾಗಿ ವಾಚ್ ಮಾಡ್ತಾರೆ ಅಂತ ಹೇಳೋರು ಒಂದು ಆಮೇಲೆ ಹೇಳ್ತೀರಾ? CCTV ಕ್ಯಾಮ್ರಾ ಇದೆಯೋ ಇಲ್ವೋ, ಮಕ್ಕಳು ಅಪ್ಪ ಮಾಡೋದೆಲ್ಲ ಹಿಂಗೆ ನೋಡ್ತಾ ಇರ್ತಾರೆ. ಅವ್ರ ಹತ್ರ ಮಾತ್ರ ಹೈಡ್ ಮಾಡೋಕ್ಕಾಗಲ್ಲ. ಕಾರಣ ನಾವು ಮನೇಲಿ ಇವಾಗ ನಾವು ಹೆಂಗೆ ಮಾತಾಡ್ತೀರಿ, ಹೆಂಗೆ ಫೋನಲ್ಲಿ ಮಾತಾಡ್ತೀರಿ, ಏನು ಮಾಡಿರಿ, ಎಲ್ಲ ಮಕ್ಕಳು ಸೂಕ್ಷ್ಮದಿಂದ ನೋಡ್ತಾ ಇರ್ತಾರೆ. ಬ್ಲೆಸ್ಸಿ ನಗೀತಾ ಇದ್ದಾರೆ. ಅಪ್ಪ ಅಮ್ಮನ ಮಕ್ಕಳೇ ನೋಡ್ತಿರ್ತಾರೆ. ಸೊ ಮಗು ದೇವ್ರು ಕೊಡೋದು ಮುಖ್ಯ ಅಲ್ಲ, ಇದನ್ನು ಬೆಳೆಸೋದು ತುಂಬ ಮುಖ್ಯ. ಆಮೇಲೆ ವಾಕ್ಯ ಹೇಳುತ್ತೆ, ಚಿಕ್ಕ ವಯಸ್ಸಲ್ಲೇ ಬೆಳೆಸಿದ್ರೆ ಅವನು ದೊಡ್ಡದಾದರೂ ದೇವ್ರನ್ನ ಬಿಟ್ಟು ಹೋಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡು ಹೋದ್ರೂ ಪರವಾಗಿಲ್ಲ, ವಾಪಸ್ ಸಿಕ್ಕುತ್ತೆ. ಆರೋಗ್ಯ ಹೋದ್ರೂ ಪರವಾಗಿಲ್ಲ, ಒಳ್ಳೆ ಹಾಸ್ಪಿಟ್ಲ್ಗೆ ಹೋದರೆ ಆರೋಗ್ಯ ವಾಪಸ್ ಸಿಗುತ್ತೆ. ಕೆಲವರು ನಮ್ಮನ್ನು ಬಿಟ್ಟು ಹೋದ್ರೂ ಪರವಾಗಿಲ್ಲ, ಇನ್ನೂ ಬದುಕ್ಬೋದು ಚೆಂದಾಗೆ. ಕೆಲವರು ಹೋದರೆ ಸ್ವಲ್ಪ ಅರ್ಧ ತಲೆನೋವಿರಲ್ಲ. ಆದರೆ ದೇವ್ರನ್ನ ಕಳ್ಕೊಂಡ್ರೆ ಭೂಮಿಯಲ್ಲೂ ಲಾಸು, ನಿತ್ಯ ಕಾಲಕ್ಕೂ ಲಾಸು. ದೇವ್ರೊಬ್ಬರನ್ನ ಕಳ್ಕೊಂಡ್ರೆ ಲೈಫೇ ಲಾಸು. ಇಬ್ಬರೇ ಸ್ವಲ್ಪ ಮೆಲ್ಲಗೆ ಆಮೇಲೆ ಹೇಳಿದ್ರು. ಸೊ ಏನು ಕಳ್ಕೊಂಡ್ರು, ದೇವರೇ ನಿನ್ನ ಪ್ರಶ್ನೆ ನಾನು ಕಳ್ಕೊಳ್ಬಾರ್ದು. ಅದಕ್ಕೆ ಪ್ರೇಯರ್ ಮಾಡುವಾಗ, ಜಾಸ್ತಿ ಪ್ರೇಯರ್ ಮಾಡುವಾಗ, ದೇವರೇ ನೀನು ನನ್ನ ಜೊತೆ ಇರಬೇಕು, ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು, ನಿನ್ನ ಪ್ರೀತಿ ನನ್ನ ಮೇಲೆ ಹೆಚ್ಚಾಗಬೇಕು, ನಿನ್ನ ಹುಡುಕೋ ಹೃದಯ ನನಗೆ ಕೊಡು. ಪ್ರಾರ್ಥನೆಯಲ್ಲೇ ಜಾಸ್ತಿ ಪ್ರೇಯರ್ ಮಾಡಬೇಕಾಗೋದು ದೇವರಾಗಿರೋ ಅನ್ಯೋನ್ಯತೆಗೆ. ಕಾರಣ ದೇವರಿದ್ರೆ ಎಲ್ಲ ಇದೆ, ದೇವರಿದ್ರೆ ಆಶೀರ್ವಾದ ಇದೆ, ದೇವರಿದ್ರೆ ಬಾಕಿ ಎಲ್ಲ ಕಳ್ಕೊಂಡ್ರು, ದೇವರಿದ್ರೆ ನೀನು ಕಳ್ಕೊಂಡಿರೋದೆಲ್ಲ ವಾಪಸ್ ದೇವ್ರು ಕೊಡೋನಾಗಿರ್ತಾನೆ. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಾ ಇದೆ ಅಂತ ನಂಬ್ತಾ ಇದ್ದೀನಿ. ಸೊ ಪ್ರೇಯರು ಜಾಸ್ತಿ ಮಾಡೋರೇ ಒಳ್ಳೆ ಸೇವೆ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗುತ್ತೆ.
ನೋಡಿ, ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ನೀವೆಲ್ಲ ಯೋಚನೆ ಮಾಡ್ಬೋದು ತುಂಬ ಈಸಿ ಅಂತ. ಎಲ್ಲ ಥರ ದುರಾತ್ಮಗಳು ಜಗಳಕ್ಕೆ ಬರುತ್ತೆ, ತೊಂದರೆ. ಎಷ್ಟು ಪ್ರೆಷರ್ ಫೇಸ್ ಮಾಡ್ತೀನಿ ಅಂದರೆ, ಆಮೇಲೆ ಅಷ್ಟು ಪ್ರೆಷರ್ ಫೇಸ್ ಮಾಡ್ತೀನಿ ನಾನು. ತುಂಬ ಪ್ರಾಬ್ಲಮ್ಸು ಫೇಸ್ ಮಾಡ್ತೀನಿ. ಬಟ್ ಇವತ್ತುವರೆಗೂ ಎಲ್ಲವನ್ನು ಜಯಿಸಿ ಬರೋಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೆನ್. If you are genuinely called by God, you will have attacks. Because God uses attacks to make you depend on God, to give you His character, ನಮ್ಮ ಸ್ವಭಾವ ಬರೋಕ್ಕೆ, ಹಾಗೂ ನಮ್ಮನ್ನು ತಗ್ಗಿಸ್ಕೊಳ್ಳೋಕ್ಕೆ, ಹಾಗೂ ನಮ್ಮನ್ನು ಉಪಯೋಗಿಸೋಕ್ಕೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ನಿಮ್ದು ಕೇಳಿರ್ತೀರ. ಎ ಸೀಸನ್ ಆಫ್ ಪ್ರಿಪ್ರೇಷನ್, ಎ ಸೀಸನ್ ಆಫ್ ಟೆಸ್ಟಿಂಗ್ಸ್, a season of testings and purging, a test of where God uses us. ದೇವರು ನಮ್ಮನ್ನು ತಯಾರು ಮಾಡುವ ಸೀಸನ್ನು, ದೇವರು ನಮ್ಮನ್ನು ಶೋಧನೆಯಲ್ಲಿ ಕರ್ಕೊಂಡು ಹೋಗುವ ಸೀಸನ್ನು. ಕಾರಣ ಶೋಧನೆ ನಮ್ಮನ್ನು ದೇವರಲ್ಲಿ ಗಟ್ಟಿಯಾಗಿ ಮಾಡುತ್ತೆ. ಆ ಶೋಧನೆ ಮುಖಾಂತರ ಎಲ್ಲ ಹೋಗೋರು ಆಮೇಲೆ ಕೊನೆಯವರೆಗೂ ದೇವ್ರನ್ನ ಬಿಟ್ಟು ಹೋಗಲ್ಲ. ಸೊ ದೆರ್ ಇಸ್ ಎ ಸೀಸನ್ ಆಫ್ ಪ್ರಿಪ್ರೇಷನ್, ದೆರ್ ಇಸ್ ಎ ಸೀಸನ್ ಆಫ್ ಟೆಸ್ಟಿಂಗ್ಸ್ ಆ್ಯಂಡ್ ಪ್ರೂನಿಂಗ್ಸ್, ಆ್ಯಂಡ್ ದೆರ್ ಇಸ್ ಎ ಸೀಸನ್ ಆಫ್ ವೇರ್ ಗಾಡ್ ಬಿಗಿನ್ಸ್ ಟು ಯೂಸಸ್. ದೇವರು ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಸೊ ಇದೆರಡು ಸೀಸನ್ ಹೋಗಬೇಕಾಗುತ್ತೆ. ಹಲ್ಲೆಲೂಯಾ. ಈ ಕಷ್ಟದ ಮುಖಾಂತರ ಎಲ್ಲ ಹೋಗೋರು ಆಮೇಲೆ ಅವ್ರು ಕೊನೆವರೆಗೂ ಅವ್ರ ದೇವ್ರಿಗೋಸ್ಕರ ನಿಂತ್ಕೊಳ್ತಾರೆ. ಏನು ಕಷ್ಟ ಇಲ್ಲ, ತೊಂದರೆ ಏನೇ ಇಲ್ಲ, ಹೆಂಗಾದರೂ ಬದುಕ್ಬೋದು. ಹಂಗಿರೋರೆಲ್ಲ ಕಷ್ಟ ಬರುವಾಗ ನಮಗೆ ತೊಂದರೆ ಆಗುತ್ತೆ. ಅದಕ್ಕೆ ದೇವರು ನಮ್ಮನ್ನ ಪ್ರಿಪೇರ್ ಮಾಡಲಿ, ದೇವರು ನಮ್ಮನ್ನ ತಯಾರು ಮಾಡಲಿ, ದೇವರು ನಮ್ಮಲ್ಲಿ ಕಾರ್ಯ ಮಾಡಲಿ. ನನ್ನನ್ನು ರೂಪಿಸು ಕರ್ತನೆ, ನಿನ್ನನ್ನು ತಯಾರು ಮಾಡು ಕರ್ತನೆ. ಈ ಕೊನೆಯ ದಿನ ಉಜ್ಜೀವನಕ್ಕಾಗಿ ನಾನು ನಿಲ್ಬೇಕು ಕರ್ತನೆ. ನಾನು ಕೊನೆಯವರೆಗೂ ನಿಲ್ಬೇಕಂತ ನಂಬೋರು. ಹಲ್ಲೆಲೂಯಾ. ನಾನು ಕೊನೆಯವರೆಗೂ ನಿಲ್ಬೇಕು, ನಾನು ದೇವರ ರಾಜ್ಯದ ಬರೋವರೆಗೂ ಕೊನೆಯವರೆಗೂ ನಾನು ನಿಲ್ಬೇಕಪ್ಪ. Lord, prune me, Lord. Test me, Lord. I'll go through a season of testings and prunings, a season of preparation. Then Bible says a season where God begins to use us. ಆಮೇಲೆ ವಾಕ್ಯದಲ್ಲಿ ಬರೆದಿಲ್ಲ, ಯೋಹನ ಸಾಬನ್ ಎಷ್ಟೋ ವರ್ಷ ಆದಮೇಲೆ ಆಮೇಲೆ ಜನರಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಮಿನಿಸ್ಟ್ರಿ ಈಸ್ ನಾಟ್ ಈಸಿ ಪ್ಲೇಯಿಂಗ್ ಬಿಫೋರ್ ಪೀಪಲ್. ಜನರ ಮುಂದೆ ನಿಂತ್ಕೊಳ್ಳೋದು ಅದಲ್ಲ, ಆಮೇಲೆ ದೇವ್ರ ಮುಂದೆ ನಿಂತ್ಕೊಳ್ಳೋದು ತುಂಬ ಆಶ್ಚರ್ಯಕರವಾಗಿರುತ್ತೆ. ಹಲ್ಲೆಲೂಯಾ. ಸೊ ಪ್ರೇಯರ್ ಮಾಡೋಕ್ಕೆ ರೆಡಿ ಇದ್ದೀರಾ? ಹಲ್ಲೆಲೂಯಾ. ಸೊ ನಿಮ್ಗೆ ಪ್ರೇಯರ್ ಮಾಡೋಕ್ಕಾಗಂದರೆ ಬೈಬಲ್ ಓದೋದು ನಮಗೆ ಪ್ರೇಯರ್ ಮಾಡೋಕ್ಕೆ ಸಹಾಯ ಮಾಡೋದು. ಆಮೇಲೆ ಗಂಡ ದೊಡ್ಡ ಕೆಲಸ ಇದೆ, ಅವ್ನು ದೇವ್ರ ಸ್ವರ ಕೇಳಿ ಮಕ್ಕಳನ್ನ ಬೆಳೆಸ್ಬೇಕು. ದೊಡ್ಡ ಜವಾಬ್ದಾರಿ. ಯಾಕಂದರೆ ನಾವು ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಲಾಸ್ಟಲ್ಲಿ ಅವ್ರಿಗೆ ದೇವರಿಲ್ಲ ಅಂದರೆ, ನನಗೆ ಎಷ್ಟೋ ಪ್ಯಾರೆಂಟ್ಸ್ ಬಂದು ಹೇಳಿ ತುಂಬ ಅಳ್ತಾರೆ. ತುಂಬ ಎಷ್ಟುವರೆಗೆ ಹೇಳಿದ್ರು ಅಂದರೆ, ಪಾಸ್ಟರ್ ಒಂದು ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೊಟ್ಟಾದರೂ ನನ್ನ ಮಗನ 2 ಏಟು ಓಡಿಸ್ಬೇಕು, ಹಂಗಿದ್ದಾನೆ ಮನೇಲಿ ಅಂತ ಹೇಳ್ತಾನೆ. ಅಷ್ಟು ನೋವು ತರೋರಿದ್ದಾರೆ. ಆಮೇನ್. ಅದಕ್ಕೆ ನಾವು ಚಿಕ್ಕ ವಯಸ್ಸಲ್ಲೇ ಈ ಧರ್ಮಶಾಸ್ತ್ರ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವಾಗ ಹೇಳಿ, ಮಕ್ಕಳೆಲ್ಲ 1 ಅವರ್ ಪ್ರೇಯರ್ ಮಾಡಬೇಕು. ಚಿಕ್ಕ ಮಕ್ಕಳಿಗೆಲ್ಲ 15 ನಿಮಿಷ ಅವ್ರಿಗಿಂತ ಪ್ರೇಯರ್ ಮಾಡಿಸ್ಬೇಕು, ಬೈಬಲ್ ಓದಿಸ್ಬೇಕು, ಬಾಯಿ ಪಾಠವಾಗಿ ವಾಕ್ಯ ಹೇಳಿಸ್ಬೇಕು ಮನೆಯಲ್ಲಿ. ಕಾರಣ ಈ ವಾಕ್ಯ ನೀವು ಹೇಳ್ಕೊಡೋದು ಅವ್ರು ನಾಳೆ ಬೆಳೆದು ಬರುವಾಗ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ, ಹಲ್ಲೆಲೂಯಾ, ಅವ್ರು ಒಳ್ಳೆ ಸಾಕ್ಷಿ ಹೇಳ್ತಾರೆ. ನೀವು ಮನೆಯಲ್ಲಿ ಮಕ್ಕಳ ಮುಂದೆ ಒಳ್ಳೆ ಸಾಕ್ಷಿಯಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಮಕ್ಕಳ ಹತ್ರ ಮಾತ್ರ ನಾಟಕ ಆಡೋಕ್ಕೆ, ಕಾರಣ ಅವ್ರಿಗೆ ಅಬ್ಸರ್ವೇಷನ್ ಪವರ್ ಜಾಸ್ತಿ. ಹಲ್ಲೆಲೂಯಾ. ಸೊ ದೇವ್ರು ನಮ್ಮನ್ನು ಆಶೀರ್ವದಿಸಲಿ. ಸೊ ಮಕ್ಕಳಿದೆ ಅಂತ ಸಂತೋಷ ಪಡಬೇಡಿ. ಮಕ್ಕಳನ್ನ ಬೆಳೆಸೋದು ಒಂದು ಚಿಕ್ಕ ಕೆಲಸನ, ಈಸಿನಾ, ಕಷ್ಟನಾ? ತುಂಬ ಕಷ್ಟ ಇರುವಂಥ ಕೆಲಸ. ಆಮೇನ್. ಮಕ್ಕಳನ್ನ ಬೆಳೆಸೋದು. ಆಮೇನ್. ನಾನು 3 ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ. ಆಮೇನ್. ವಿಪರೀತ ಪ್ರಾರ್ಥನೆಯಿಂದ ಅವ್ರನ್ನ ಬೆಳೆಸಲಿ. ಸೊ ವಿಶ್ವಾಸಿಗಳು ಎಷ್ಟವ್ರು ಪ್ರೇಯರ್ ಮಾಡಬೇಕು? ಯಾಕೆ? ದೇವರ ಅನ್ಯೋನ್ಯತೆ ಕಾಪಾಡ್ಕೊಳ್ಳೋಕ್ಕೆ, ಮೇಂಟೈನ್ ಮಾಡ್ಕೊಳ್ಳೋಕ್ಕೆ. ಹಲ್ಲೆಲೂಯಾ. 2ನೇದು, ಪ್ರೈಸ್ ದಿ ಲಾರ್ಡ್, ವಿಶ್ವಾಸಿಗಳು ಎಷ್ಟೊತ್ತು ಉಪವಾಸ ತಗೊಳ್ಬೇಕು? ವಾರಕ್ಕೆ ಅರ್ಧ ದಿವಸ ಆದರೂ ಫಾಸ್ಟಿಂಗ್ ತಗೊಳ್ಬೇಕು. ಅರ್ಧ ದಿವಸ ಆದರೂ ಅಂದರೆ 6 ಗಂಟೆಯಿಂದ 1 ಗಂಟೆವರೆಗೆ ಪ್ರತಿ ವಾರ ತಗೊಳ್ಬೇಕು. ನಾನು ತಿರುಗಿ ಹೇಳ್ತಾ ಇದ್ದೀನಿ, ಈ ಕಾಲ ತುಂಬ ಕೆಟ್ಟದಾಗಿದೆ. ನಾನು ಇವತ್ತೊಂದು ಕಡೆ ಹೆಸರುಘಟ್ಟೆಗೆ ಹೋದಾಗ ಅಲ್ಲಿ ಆಶ್ಚರ್ಯ, ರೋಡ್ ಫುಲ್ಲು ಒಬ್ಬನ ಫೋಟೋ ಹಾಕಿದ್ದಾನೆ. ಅವಾಗ ಅವ್ರು ಹೇಳಿದ್ರು, ಒಂದು ಹುಡುಗನ ಹೆಸರು ಹೇಳೋದಿಲ್ಲ. ಆಮೇಲೆ ನೆನ್ನೆ ಆಕ್ಸಿಡೆಂಟಲ್ಲಿ ತಿರ್ಕೊಂಡ್ರು. ಫಿಲಿಮ್ ಸ್ಟಾರ್ ಥರ ಇದ್ದಾರೆ, ಫಿಲಿಮ್ ಸ್ಟಾರ್. ನಾನು ನೋಡಿದಾಗ ಏನಪ್ಪ ಇವನು ಹೊಸ ಫಿಲಿಮ್ ಆ್ಯಕ್ಟರ್. ಆಮೇಲೆ ಕಡೆ ಬರ್ದಿದೆ ಶ್ರದ್ಧಾಂಜಲಿ ಅಂತ ಬರ್ತಿದೆ. ಏನಾಯ್ತು ಕೇಳಿದಾಗ ನೆನ್ನೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರು. ಆ ಊರಿಗೆ ಶಾಕ್ ಆಗಿದೆ.
ನಾನು ಲಾಸ್ಟ್ ಟೈಮ್ ಕೂಡ ಒಬ್ರು ಕರೆದ್ರು, ಸಿಸ್ಟರ್ ಕಡೆ ಕರೆದ್ರು, ಒಂದು ಕಡೆ ಬನ್ನಿ ಪಾಸ್ಟರ್, ಆ ಊರಲ್ಲಿ ಡೈಲಿ ಒಬ್ಬೊಬ್ರು ಸಾಯ್ತಾ ಇದ್ದಾರೆ. ದೇವರಿಗೆ ಮಾತ್ರ ನಮ್ಮ ಜೀವ ಉಳಿಸೋಕ್ಕಾಗುತ್ತೆ, ಪ್ರಾರ್ಥನೆಗೆ ಮಾತ್ರ ನಮ್ಮನ್ನು ಕಾಪಾಡೋಕ್ಕಾಗುತ್ತೆ, ಪ್ರಾರ್ಥನೆಗೆ ಮಾತ್ರ ದೇವದೂತ ನಮ್ಮನ್ನು ಕಾಪಾಡೋಕ್ಕಾಗುತ್ತೆ. ಹಾಲೆಲೂಯ, ಹಾಲೆಲೂಯ. ಸೊ ವಿ ಸರ್ವೈವ್ ಅಟ್ಯಾಕ್ಸ್ ಬಿಕಾಸ್ ಆಫ್ ಸ್ಟ್ರಾಂಗ್ ಪ್ರೇಯರ್ ಲೈಫ್. ನಾಟ್ ಪ್ರೇಯಿಂಗ್ ಇಟ್ ಸೆಲ್ಫ್ ಶೋಸ್ ವಿ ಆರ್ ನಾಟ್ ಸ್ಟಿಲ್ ಫಿಟ್ ಫಾರ್ ಗಾಡ್ಸ್ ಮಿನಿಸ್ಟ್ರಿ. ಹಾಲೆಲೂಯ, ಆಮೇನ್. ಈ ನನ್ನ ಆಲಯ ಪ್ರಾರ್ಥನೆ ಆಲಯವಾಗಿರುತ್ತೆ. ಆಮೇನ್. ಸೇವೆ ಮಾಡೋರೆಲ್ಲ ಎಷ್ಟೊತ್ತು ಪ್ರೇಯರ್ ಮಾಡಬೇಕು ನೋಡಿ. ಹೆಂಗೆ ಗೊತ್ತಾ, ಪ್ರೇಯರ್ ಮಾಡಿ 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 ನಮ್ಮ ಲೈಫೇ ಪ್ರೇಯರ್ ಆಗಬೇಕು. ಅಂದರೆ ನೀನು ತರಕಾರಿ ಕಟ್ ಮಾಡುವಾಗ ಹಂಗೆ ಪ್ರೇಯರ್ ಬರ್ತಾಯಿದೆ. ರಾಯಚೂರಿಗೆ ಪ್ರೇಯರ್ ಮಾಡು, ನಡ್ಕೊಂಡು ಹೋಗುವಾಗ ದೇವ್ರು ಮಾತಾಡಿದೆ, ನೀನು ಪ್ರೇಯರ್ ಮಾಡಿ 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 ಪ್ರೇಯರ್ ನಿನಗೆ ಆಟೋಮ್ಯಾಟಿಕ್ ಆಗಿ ಬರೋವರೆಗೂ ಪ್ರಾರ್ಥನೆಯಲ್ಲಿ ಬೆಳೆಯುವಂಥದ್ದು. ಪ್ರಾರ್ಥನೆ, ವಿಜ್ಞಾಪನೆ, ಆತ್ಮ ಯೇಸುವಿನ ನಾಮದಲ್ಲಿ ನಮ್ಮ ಮೇಲೆ ಸುರಿಸಲಿ. ಹಾಲೆಲೂಯ. ನಾನು ನಿಮ್ಮ ಹತ್ರ ತಿಳಿಸ್ತೀನಿ, ಲೋಕದಲ್ಲಿ ಎಷ್ಟೋ ರಿಲಿಜಿಯನ್ಸ್ ಇದೆ, ಸಿಕ್ಕು, ಬುದ್ಧಿಸ್ಸು, ಸುಮ್ಮ ರಿಲಿಜಿಯನ್ಸ್ ಇದೆ. ಬಟ್ ನಾನು ನಿಮ್ಮ ಹತ್ರ ಒಂದು ಕಾರ್ಯ ಹೇಳ್ತೀನಿ. ಎಷ್ಟೋ ಜನ ಹೇಳ್ತಾರೆ ಮಾಟ ಮಂತ್ರ ಮಾಡೋರು, ಸರ್ ನಾವು ಯಾರಿಗೆ ಮಾಡಿದ್ರೂ ಅದು ಹೋಗುತ್ತೆ, ಆದರೆ ಕ್ರಿಶ್ಚಿಯನ್ಸಿಗೆ ಮಾತ್ರ ಮಾಡಿದ್ರೆ ಅವ್ರಿಗೆ ಅದು ಮುಟ್ಟಲ್ಲ, ಅವರಲ್ಲಿ ಯಾವುದೋ ಒಂದು ಭಯಂಕರ ಶಕ್ತಿ ಇದೆ, ಅವ್ರು ನಂಬೋ ದೇವರು ಸರ್ವಶಕ್ತಿ ಅಂತೆಲ್ಲ ಹೇಳ್ತಾರೆ. ಎಷ್ಟೋ ರಿಲಿಜಿಯನ್ಸ್ ಇದೆ. ನನಗೆ ವಸಂತ್ ಭಾಯ್ ಪಾಸ್ ಹೇಳಿದ್ರು, ನನಗೆ ಕ್ರಿಶ್ಚಿಯನ್ಸ್ ಕಂಡ್ರೆ ಆಗಲ್ಲ, ಅದಕ್ಕೆ ಅವ್ರನ್ನ ಫಸ್ಟು ಕಲ್ಲು ಹೊಡಿತಾ ಇದ್ದೆ, ಚರ್ಚ್ಗಳಿಗೆ ಹೋಗಿ ಹೊಡಿತಾ ಇದ್ದೆ, ಪಾಸ್ನ ಬೈತಾರೆ. ಆಮೇಲೆ ಯೋಚನೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಆಗಲ್ಲ, ಮಾಟ ಮಂತ್ರ ಕಲ್ತ್ಕೊಂಡು ಕ್ರಿಶ್ಚಿಯನ್ಸ್ಗೆ ಮಾಟ ಮಂತ್ರ ಮಾಡಿ ಅವ್ರನ್ನ ಪೂರ್ಣ ನಾಶ ಮಾಡಬೇಕಂತ. ಹಂಗೆ ಅವ್ರು ಕಲ್ತ್ಕೊಂಡ, ಕ್ರಿಶ್ಚಿಯನ್ಸ್ನ ನಾಶ ಮಾಡಬೇಕಾದ್ರೆ ಅವ್ರ ಬಗ್ಗೆ ಕಲ್ತ್ಕೊಳ್ಬೇಕು. ಅವ್ರು ಯಾವುದೊಂದು ಶಕ್ತಿ ಅವ್ರನ್ನ ಕಾಪಾಡ್ತಾ ಇದೆಯಲ್ಲ, ಯಾವ ಶಕ್ತಿ ಅಂತ ಹುಡ್ಕೋಕ್ಕೋಸ್ಕರ ಬೈಬಲ್ ಓದ್ದ. ಹಂಗೆ ಬೈಬಲ್ ಓದ್ತಾ ಇದ್ದಾಗ ಯೇಸು ಸ್ವಾಮಿ ಅವ್ರ ಹತ್ರ ಮಾತಾಡಿದ್ರು. ಇವಾಗ ಕರ್ನಾಟಕದಲ್ಲಿ ಒಂದು ಒಳ್ಳೆ ದೇವ ಸೇವಕರಾಗಿ ಚೇಳಿಕೆರೆಯಲ್ಲಿ ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ಹೆಂಗೆ ಪಾಸ್ಟರ್ ಆದರೂ ಎಲ್ಲರಿಗೂ ಮಾಟ ಮಂತ್ರ ಮಾಡಿದ್ರೆ ಬೀಳ್ತಾ ಇದೆ, ಕ್ರಿಶ್ಚಿಯನ್ಸ್ಗೆ ಮಾಡೋಕೆ ಮಾತ್ರ ಯಾಕೆ ಅದು ಅವ್ರನ್ನ ಮುಟ್ತಾ ಇಲ್ಲ? ಅದಕ್ಕೆ ಕಾರಣ ಏನು? ಹಾಗಾದರೆ ಅವ್ರು ಓದುವ ಪುಸ್ತಕ ಯಾವುದು? ಬೈಬಲ್. ನಾವು ಓದೋಣ, ಅವಾಗ ಗೊತ್ತಾಗುತ್ತೆ ಅವ್ರ ಶಕ್ತಿ ಎಲ್ಲಿಂದ ಬರ್ತಾ ಇದೆ. ಓದ್ತಾ ಇದ್ದಾಗ ಯೇಸು ಸ್ವಾಮಿ ಅವ್ರನ್ನ ಮುಟ್ಟಿ ಬದಲಾಯಿಸಿ ಇವತ್ತೊಂದು ಪಾಸ್ಟರ್ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಎಷ್ಟೋ ಸಮಯ ಮೀಟಿಂಗೇ ಕ್ಯಾನ್ಸಲ್ ಮಾಡಿದ್ದೀನಿ, ಇವತ್ತು ಮೀಟಿಂಗೇ ಬೇಡ, ಕಾರಣ ನಾನು ಪ್ರೇಯರ್ ಮಾಡೋಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಆತ್ಮ ಉಜ್ಜೀವನ ಯೇಸುವಿನ ನಾಮದಲ್ಲಿ ನಮ್ಮ ಸಭೆ ಮೇಲೆ ಸುರಿಸಲ್ಪಡಲಿ. ಒಂದು ದೊಡ್ಡ ಉಜ್ಜೀವನ ಯೇಸುವಿನ ನಾಮದಲ್ಲಿ ಇಲ್ಲಿಂದ ಆರಂಭಿಸಲಿ. ಪ್ರಾರ್ಥನೆ ಮಾಡೋಷ್ಟು ದೇವ್ರು ನಮಗೆ ಜಯವನ್ನು ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ಇಂಗ್ಲೆಂಡಲ್ಲಿ ಒಬ್ಬ ಪ್ರೇಯರ್ ಮಾಡ್ತಾ ಇದ್ದ ಅಂತೆ. ಆವಾಗ ಅಲ್ಲಿ ರಾಣಿ ಒಂದು ಮಾತು ಹೇಳಿದ್ರು, ನನಗೆ ಇನ್ನೊಂದು ದೇಶ ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರೂ ನನಗೆ ಭಯ ಇಲ್ಲ, ಬಟ್ ಅಲ್ಲಿ ಪ್ರಾರ್ಥನೆ ಮಾಡುವ ಒಬ್ಬ ಜಾನ್ ಕ್ಲಾಕ್ಸ್ ಅಂತ ಇದ್ದಾನೆ, ಅವನ ಮನಕಾಲ ಆಗಿದ್ರೆ ನನಗೆ ಅವನ ಭಯ, ಅವನ ಪ್ರೇಯರ್ ಮಾಡಿದ್ರೆ ನನಗೆ ಭಯ. ಕಾರಣ ಅವನ ಪ್ರೇಯರ್ ಮಾಡಿದ್ರೆ ದೇವರು ಅವನ ಪ್ರಾರ್ಥನೆ ಕೇಳಿ ಎಲ್ಲ ಅನುಕೂಲವಾಗಿ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಯುದ್ಧ ಸೈನ್ಯಕ್ಕಿಂತ ಮನಕಾಲ ಹಾಕಿ ಪ್ರಾರ್ಥನೆ ಮಾಡುವ ಒಂದು ವ್ಯಕ್ತಿಯ ನಾನು ಭಯ ಪಡ್ತಾ ಇದ್ದೀನಿ, ಕಾರಣ ದೇವರು ಅವನ ಜೊತೆ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋರು ದೇವ್ರಿಗೊಂದು ಸ್ತೋತ್ರ ಹೇಳ್ತೀರಾ? ಹಲ್ಲೆಲೂಯಾ, ಆಮೇನ್. ಸೊ ಅರ್ಧ ದಿವಸ ಆದರೂ ಎಲ್ಲರೂ ಫಾಸ್ಟಿಂಗ್ ತೊಗೊಳ್ಳಿ. ವಾರಕ್ಕೆ ಅರ್ಧ ದಿವಸ ಫಾಸ್ಟಿಂಗ್ ಪ್ರೇಯರ್ಗೆ ಬರಬೇಕು. ಸೇವೆ ಮಾಡೋರು ಬೆಳಗ್ಗೆ 6ರಿಂದ 6 ಅವರು ಜಾಸ್ತಿ ಹೊತ್ತು ಪ್ರೇಯರ್ ಮಾಡಬೇಕು. ನಮ್ಮ ಜೊತೆ ಬರೋರು ಸೇವೆಗೆಲ್ಲ ಜಾಸ್ತಿ ಫಾಸ್ಟಿಂಗ್ ತೊಗೊಳ್ಬೇಕು. ಆಮೇಲೆ ಇನ್ನೂ ದೇವರಲ್ಲಿ ಬೆಳಿಬೇಕೆಂಬವರು ತಿಂಗಳಿಗೆ ಒಂದು ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಎಲ್ಲ ಲೀವ್ ಹಾಕಿ ಚರ್ಚಲ್ಲಿ ಒಂದು ರೂಮಲ್ಲಿ ಹೋಗಿ ಫುಲ್ ದಿನ ಪ್ರೇಯರ್ ಮಾಡೋಕ್ಕೆ ಕೂತ್ಕೊಳ್ಳಿ. ಒಂದಿನ ಕೂತ್ಕೊಳ್ಳಿ. ಆಮೇಲೆ ದೇವರು ಕಾಣಿಸ್ಕೊಳ್ತಾರೆ, ದೇವರು ಮಾತಾಡ್ತಾರೆ, ಎಲ್ಲ ಭಾರವನ್ನು ನೀಗಿಸ್ತಾರೆ. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸೊ ನಮಗೆ ನೈಟ್ ಪ್ರೇಯರು ಈ ಫ್ರೈಡೇ ರಾತ್ರಿ 9:30 12:00ವರೆಗೂ ಇರುತ್ತೆ. ಚರ್ಚಿಗೆ ಬರೋದು ಬೇಡ, ಬಟ್ ಆನ್ಲೈನಿಂದ ನೀವೇನು ಮಾಡಿ ಜಾಯಿನ್ ಆಗಿ. ಗೆಸ್ಟ್ ಪಾಸ್ ಇರ್ತಾರೆ, ಒಳ್ಳೆ ಆರಾಧನೆ ಇರುತ್ತೆ, ಅನೇಕ ಪ್ರಾರ್ಥನೆ ವಿಷಯಗಳಿದೆ, ಅದು ಇಟ್ಟು ನಾವು ಪ್ರೇಯರ್ ಮಾಡ್ತೀವಿ. ನಿಮ್ಮ ಮಕ್ಕಳಿಗೆ ಎಲ್ಲಕ್ಕೂ ಪ್ರೇಯರ್ ಮಾಡ್ತೀರಿ. ಸೊ ನೀವೇನು ಮಾಡಿ ಆನ್ಲೈನಿಂದ ಜಾಯ್ನ್ ಆಗಿ. ಈ ಫ್ರೈಡೇ ರಾತ್ರಿ 9:30 12:00 ಅದ್ಭುತವಾದ ಕೂಟ ನಡೆಯುತ್ತೆ. ಗೆಸ್ಟ್ ಪಾಸ್ ನಮ್ಮ ಜೊತೆ ಇರ್ತಾರೆ, ನಾವು ಪ್ರೇಯರ್ ಮಾಡೋಕ್ಕೆ ಹೋಗ್ತೀರಿ. ಪ್ರೇಯರ್ ಮಾಡೋಕ್ಕಿರೋರೆಲ್ಲ ಸ್ತೋತ್ರ ಹೇಳಿ ಆಮೇನ್. ನಮ್ಮ ದೇವ್ರ ಮಕ್ಕಳಿಗೆ ಎಲ್ಲದಲ್ಲೂ ಇಂಟ್ರೆಸ್ಟ್. ಫಂಕ್ಷನ್ಗೆ ಹೋಗೋಣ ಅಂದರೆ ಭಯಂಕರ ಇಂಟ್ರೆಸ್ಟ್. ಉಪವಾಸ ಪ್ರೇಯರ್ಗೆ ಮಾತು ಹೇಳಿದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಉಪವಾಸ ಪ್ರೇಯರ್ಗೆ ಬರೋರು ನಿಜವಾದ ದೇವ್ರ ಮಕ್ಕಳು ಅಂತ ನಾನು ನಂಬ್ತೀನಿ. ಒಂದು ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸೊ ಇವತ್ತು ಟೈಮ್ ಇಲ್ಲ, ಜಸ್ಟ್ ಪ್ರೇಯರ್ ಬಗ್ಗೆ ಹೇಳ್ತಾ ಇದೆ. ಸೊ ತಿಂಗಳಿಗೆ ಒಂದು ದಿವಸ ಆದರೂ ದೇವ್ರ ಹತ್ರ ಕೂತ್ಕೊಳ್ಳಿ, ದೇವ್ರ ಸ್ವರ ಕೇಳೋಕ್ಕೆ, ಪ್ರೇಯರ್ ಮಾಡೋಕ್ಕೆ. ದೇವ್ರು ನಮ್ಮನ್ನು ಆಶೀರ್ವದಿಸಲಿ.
ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಪ್ರೇಯರ್ ಮಾಡಕ್ಕೆ ಆಸೆ ಇದೆ? ಕೆಲವರು ಕೈ ಎತ್ತಿಲ್ಲ. ಆಮೇನ್. ಎರಡು ಟೈಮಲ್ಲಿ ಹುಷಾರಾಗಿರ್ಬೇಕು. ಏನು ಇಲ್ದಿರುವಾಗಲೂ ಹುಷಾರಾಗಿರ್ಬೇಕು, ಎಲ್ಲ ಇರುವಾಗಲೂ ಹುಷಾರಾಗಿರಬೇಕು. ಆಮೇಲೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೋಹನನ ಬರೆದ ಪುಸ್ತಕ 1ನೇ ಅಧ್ಯಾಯದ 1ನೇ ವಾಕ್ಯ. ಇವತ್ತು ಒಂದೇ ಒಂದು ವಾಕ್ಯ 10 ನಿಮಿಷ ಕೆಲವು ಕಾರ್ಯಗಳನ್ನು ತಿಳಿಸಿ ನಾವು ಬೇಗ ಪ್ರೇಯರ್ ಮಾಡಿಕೊಟ್ಟು ನಿಲ್ಲಿಸಲಿಕ್ಕೆ. ಜಾನ್ 1:1. ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಆ್ಯಂಡ್ ದ ವರ್ಡ್ ವಾಸ್ ವಿತ್ ಗಾಡ್ ಆ್ಯಂಡ್ ದ ವರ್ಡ್ ವಾಸ್ ಗಾಡ್. ವಾಕ್ಯ ಓದೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಜೊತೆ ಇತ್ತು, ವಾಕ್ಯವೇ ದೇವರಾಗಿತ್ತು. ನೋಡಿ ಇಷ್ಟೇ ಎಲ್ಲ ಕೇಳ್ರಿ. ಈ ಭೂಮಿ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ, ಭೂಮಿ, ಭೂಮಂಡಲ, ಸೂರ್ಯ, ನಕ್ಷತ್ರ ಇದೆಲ್ಲ ಬರೋಕ್ಕಿಂತ ಮುಂಚೆ ವಾಕ್ಯ ಇತ್ತಂತೆ. ಆಮೇಲೆ ಈ ವಾಕ್ಯ ದೇವರು ಮಾತಾಡಿದಾಗ ಈ ಸೃಷ್ಟಿ ಆಯ್ತಂತೆ. ಹಾಗಾದರೆ ವಾಕ್ಯಕ್ಕೆ ಇಲ್ಲದೇ ಇರುವ ಕಾರ್ಯ ಸೃಷ್ಟಿಸುವ ಶಕ್ತಿ ಇದೆ. ಹಲ್ಲೆಲೂಯಾ. ಇಲ್ಲದೇ ಇರುವ ಕಾರ್ಯ ಸೃಷ್ಟಿಸುವ ಶಕ್ತಿ ಇದೆ. ಅದು ಹೇಗೆ ಅಂತ ತಿಳಿಸೋದಕ್ಕಿಂತ ಮುಂಚೆ ನಮ್ಮ ಲೈಫಲ್ಲಿ ಏನೆಲ್ಲ ಇಲ್ವೋ ಅದನ್ನೆಲ್ಲ ತರಕ್ಕೆ ವಾಕ್ಯಕ್ಕೆ ಆಗುತ್ತೆ. ವಾಕ್ಯಕ್ಕೆ ಉದಾಹರಣೆಗೆ ಪರಿಶುದ್ಧತೆ. ಪರಿಶುದ್ಧತೆ ದೇವರ ಯೇಸುವಿನ ನಾಮದಲ್ಲಿ ನನಗೆ ಪರಿಶುದ್ಧತೆ ಆತ್ಮವನ್ನು ಕೊಡು. ರೋಮ ಲೇಖನ ಪುಸ್ತಕ 1ನೇ ಅಧ್ಯಾಯದ 4ನೇ ವಾಕ್ಯ. ಇಫ್ ದರ್ ಇಸ್ ಎ ಸ್ಪಿರಿಟ್ ಆಫ್ ಅನ್ಕ್ಲೀನ್ನೆಸ್, ದರ್ ಇಸ್ ಆಲ್ಸೋ ಎ ಸ್ಪಿರಿಟ್ ಆಫ್ ಹೋಲಿನೆಸ್. ಇಫ್ ದರ್ ಇಸ್ ಎ ಸ್ಪಿರಿಟ್ ಆಫ್ ಫಿಯರ್, ದರ್ ಆಲ್ಸೋ ಎ ಸ್ಪಿರಿಟ್ ಆಫ್ ಬೋಲ್ಡ್ನೆಸ್. ಅಶುದ್ಧ ಆತ್ಮ ಇದ್ರೆ ಪರಿಶುದ್ಧ ಆತ್ಮನೂ ಇದೆ. ಗಲೀಜು ಮಾಡುವ ಆತ್ಮ ಇದ್ರೆ ಪರಿಶುದ್ಧ ಮಾಡುವ ಆತ್ಮನೂ ಇದೆ. ರೋಗ ತರುವ ಆತ್ಮ ಇದ್ರೆ ರೋಗ ಸೌಖ್ಯ ಮಾಡುವ ಆತ್ಮನೂ ಇದೆ. ನಿರಾಶೆ ಪಡಿಸುವ ಆತ್ಮ ಇದ್ದರೆ ಯಾವಾಗಲೂ ಸಂತೋಷ ಪಡಿಸುವ ಆತ್ಮನೂ ಇದೆ. ಪಾಪದಲ್ಲಿ ಬೀಳಿಸುವ ಆತ್ಮ ಇದ್ದರೆ ಅಲ್ಲಿಂದ ಎಬ್ಬಿಸುವ ಆತ್ಮನೂ ಇದೆ. ದಾರಿದ್ರ್ಯದ ಆತ್ಮ ಇದ್ದರೆ ಆಶೀರ್ವಾದ ಆತ್ಮನೂ ಇದೆ. ಶಾಪ ತರುವ ಆತ್ಮ ಇದ್ದರೆ ಆಶೀರ್ವಾದ ತರುವ ಆತ್ಮನೂ ಇದೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದ ಸ್ಪಿರಿಟ್ ಆಫ್ ಹೋಲಿನೆಸ್. ಅವಾಗ ನಾನು ಯಾವಾಗಲೂ ಅರಿಕೆ ಮಾಡ್ತಾ ಇದ್ದೆ, ಕರ್ತನೇ ಯೇಸುವಿನ ನಾಮದಲ್ಲಿ ನನ್ನಲ್ಲಿ ಪರಿಶುದ್ಧತೆ ಆತ್ಮವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಪರಿಶುದ್ಧ ಆತ್ಮ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಹೋಗ್ತಾ ಹೋಗ್ತಾ ಅದು ನನ್ನ ಜೀವಿತದಲ್ಲಿ ದೇವರು ಹೆಚ್ಚು ಪಡಿಸ್ತಾ ಇದ್ದಾರೆ ಎಂಬುದಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಸೊ ಹೆಂಗದು ಬಂತು? ನಾನು ದೇವರ ವಾಕ್ಯವನ್ನು ಅರಿಕೆ ಮಾಡ್ತಾರಿಂದ. ಇವಾಗ ನೀವು ಓದ್ ನೋಡಿ ಯೋಶುವ 1:8. ಅಲ್ಲಿ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಬಾಯಲ್ಲಿ ದೇವರ ವಾಕ್ಯ ಯಾವಾಗಲೂ ಇರಲಿ. ಜೋರಾಗಿ ಹೇಳ್ತೀರಾ ನೀವು? ದೇವರ ವಾಕ್ಯ ಯಾವಾಗಲೂ ನಿನ್ನ ಬಾಯಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ನನ್ನ ಮಗ ಇಲ್ಲಿದ್ದಾನೆ. ನಾನು ಅವನಿಗೆ ಕ್ಲಾರೆಟಲ್ಲಿ IT ಕಂಪನಿಗಲ್ಲ, LKG ಹೋದಾಗ ಇಂಟರ್ವ್ಯೂ ಇತ್ತು. ಆವಾಗ ಅವ್ರು ಹೇಳಿದ್ರು ಒಂದು ಎಕ್ಸಾಮ್ ಬರೀಬೇಕು ಅಂತ. ಎಕ್ಸಾಮ್ ಪಾಸ್ ಆಗಲಿಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಬೇಡ ಅಂತ. ಸೊ ನಂಗೆ ಸ್ವಲ್ಪ ಬೇಜಾರಾಯ್ತು, ಆ ಚಿಕ್ಕ ಎಕ್ಸಾಮ್ ಯಾಕೆ ಹಿಂಗೆ ಆಯಿತು ಅಂತ. ಆಮೇಲೆ ಆದರೂ ನಾನು ಅವತ್ತಿಂದ ಡೈಲಿ ಪ್ರೇಯರ್ ಮಾಡಿದೆ, ನನಗೆ ಒಳ್ಳೆ ಜ್ಞಾನ ಕೊಡು, ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಇರಲಿ. ಅವಾಗಿಂದ ಅವಾಗ ಕೇಳ್ತಾ ಇದ್ದೆ, ಕ್ಲಾಸಲ್ಲಿ ಯಾರಪ್ಪ ಫಸ್ಟು? ಅವ್ರು ಹೇಳ್ತಾರೆ ನಾನೇ ಅಂತ. ಯಾರು? ನಾನಲ್ಲ, ಅವನು.
ಬಟ್ ದೇವ್ರ ಕೃಪೆಯಿಂದ ಆಮೇಲೆ ಇವಾಗ ಕ್ಲಾಸಲ್ಲಿ ಒಳ್ಳೆ ಮಾರ್ಕಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ತಾ ಇದ್ದಾನೆ. ನಾನು ಲಾಸ್ಟ್ ಟೈಮ್ ಅವರ ಪ್ರಿನ್ಸಿಪಲ್ ಹತ್ರ ಮಾತಾಡಿದಾಗ ಹೇಳಿದ್ರು, ನಿನಗೆ ಹಿಂಗೆ ಇರು, ನಿನ್ನ ಹೆಸರು ನಿನ್ನ ಮುಖ ನಮ್ಮ ಡೈರಿಯಲ್ಲಿ ಹಾಕ್ತೀರಿ ಅಂತ ಹೇಳಿದ್ರು. ಬಟ್ ನಾನು ಹೇಳಿದ ವಿಷಯ, ಅವ್ನು ಫೇಲ್ ಆದಾಗ ನೀನು ದಡ್ಡ, ನೀನು ಓದಲ್ಲ, ನಾನು ಅವಮಾನ ಪಡಿಸಿದೆ, ನಾನು ಪಾಸ್ ಹಂಗೇನು ಹೇಳಿಲ್ಲ. ಆವತ್ತು ಡೈಲಿ ದೇವರಿಗೆ ಜ್ಞಾನ ಕೊಡು, ಜ್ಞಾನದ ಆತ್ಮ ಕೊಡು, ನೀನು ಕ್ಲಾಸಲ್ಲಿ ಫಸ್ಟ್ ನಿಲ್ಲಿ, ಮಾತಾಡಿ ಕ್ಲಾಸಲ್ಲಿ ಫಸ್ಟ್ ನಿಲ್ಲಿ, ಮಾತಾಡಿ ಇವಾಗ ಆ ಸ್ಥಿತಿಗೆ ಬಂದಿದ್ದಾರೆ. ಅವಾಗ ನಾವು ಏನು ಮಾತಾಡಬೇಕು? ದೇವರ ವಾಕ್ಯವನ್ನು ಅರಿಕೆ ಮಾಡಬೇಕು. ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟರೆ ದೇವರು ನಿನಗೆ ಮೊದಲನೇ ಸ್ಥಾನವನ್ನು ಕೊಡ್ತಾರೆ. ಜ್ಞಾನಕ್ಕೋಸ್ಕರ ಪ್ರೇಯರ್ ಮಾಡಿದ ದೇವ್ರ ಜ್ಞಾನವನ್ನು, ಸೊ ಇಲ್ಲದೆ ಇರುವ ಕಾರ್ಯವನ್ನು ಸೃಷ್ಟಿಸಕ್ಕಾಗುತ್ತಾ? ಇವತ್ತು ಏನೆಲ್ಲ ಇಲ್ವೋ ಅದನ್ನೆಲ್ಲ ದೇವರ ವಾಕ್ಯ ಅರಿಕೆ ಮಾಡೋರಿಗೆ ಸೃಷ್ಟಿಸಲ್ಪಡುತ್ತೆ ಅಂತ ನಾನು ಯೇಸುವಿನ ನಾಮದಲ್ಲಿ ನಂಬ್ತಾ ಇದ್ದೀನಿ. ನಾನು ಯಾವಾಗಲೂ ಒಂದು ವಾಕ್ಯ ಅರಿಕೆ ಮಾಡಿ, ನನ್ನ ಜೀವಿತದಲ್ಲಿ ಯೆಹೋವನ ಕುರುಬನು, ನನಗೆ ಯಾವ ಕೊರತೆ ಇರಲ್ಲ. ಆಮೇಲೆ ಇನ್ನೊಂದು ಬೈಬಲ್ ಒಂದು ವಾಕ್ಯ ಇದೆ, ದೇವರು ಇಸ್ರಾಯೇಲ್ ಜನರ ಜೊತೆ ಇದರಿಂದ ಅವ್ರಿಗೆ ಯಾವ ಕೊರತೆ ಇರಲಿಲ್ಲ. ಇದು ಎಷ್ಟೊಂದು ಒಂದು 500 ಸತಿ ಆದರೂ ಅರಿಕೆ ಮಾಡಿದ್ದೀನಿ, ಒಂದು 500 ಸತಿ ಆದರೂ. ಬಟ್ ಅದ್ಭುತ ಏನು ಗೊತ್ತಾ, ಇವತ್ತು ಹೋಗ್ತಾ ಅದು ಹಂಗೆ ನಿಜವಾಗಿದೆ. ಯಾವ ಕೊರತೆ ಇಲ್ಲದ ಹಾಗೆ ದೇವರು ನಡೆಸ್ತಾ ಇದ್ದಾರೆ. ನೀನು ಅದನ್ನು ಅರಿಕೆ ಮಾಡುವಾಗ ನಿನಗೆ ಬೇಕಾದವೆಲ್ಲವನ್ನ ದೇವರು ಕೊಡುವನಾಗಿರ್ತಾನೆ. ಆಮೇನ್. ಇನ್ನೊಂದು ವಾಕ್ಯ ನಾನು ಅವಾಗ ಅರಿಕೆ ಮಾಡ್ತೀನಿ, ದೇವರೇ ನಾನು ಕಮ್ಮಿ ಆಗಬೇಕು, ಏಸು ಜಾಸ್ತಿ ಆಗಬೇಕು, ನಾನು ಕಮ್ಮಿ ಆಗಬೇಕು. ಹಂಗೆ ವಾಕ್ಯ ಇದೆಯಾ? ಇದು ಐ ಶುಡ್ ಬಿಕಮ್ ಲೆಸ್, ಕ್ರೈಸ್ಟ್ ಶುಡ್ ಬಿಕಮ್ ಮೋರ್. ಹೌದಾ? ಇನ್ನೊಂದು ವಾಕ್ಯ ನಾನು ಅವಾಗ ಅರಿಕೆ ಮಾಡ್ತೀನಿ, ದೇವರೇ ನನ್ನಿಂದ ಒಂದು ಉಜ್ಜೀವನ ಏಸು ನಮ್ದೆಲ್ಲ ಕಡೆ ಹೊರಡಲಿ. ಹಾಲೆಲೂಯ. ಸೊ ನೀವು ಅದನ್ನು ಪರಿಶುದ್ಧತೆಯನ್ನು ಅರಿಕೆ ಮಾಡ್ಬೋದು. ನನ್ನ ಮನೆಯಲ್ಲಿ ಸಮಾಧಾನ ಉಂಟಾಗಲಿ. ಇಲ್ಲದೆ ಇರುವ ಕಾರ್ಯ ಯೇಸುವಿನ ನಾಮದಲ್ಲಿ ಜಗಳಗಳು ನೀಗಿ ಹೋಗಿ ನನ್ನ ಮನೆಯಲ್ಲಿ ಅಸಾಧಾರಣವಾದ ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನ ಮನೆಯಲ್ಲಿ ಯಾವಾಗಲೂ ಸಮಾಧಾನ ಇರುವ ಮನೆ ಆಗಿರುತ್ತೆ. ನೆಕ್ಸ್ಟು ಯಾವಾಗಲೂ ಅರಿಕೆ ಮಾಡಬೇಕಾದ ಕಾರ್ಯ, ನನ್ನ ಮನೆ ದೇವರು ವಾಸಿಸುವ ಜಾಗವಾಗಿರುತ್ತೆ. ದೇವದೂತರು ಇಳಿದು ಬರುವ ಜಾಗ, ದೇವರು ಮಾತಾಡುವ ಜಾಗ, ಕನಸುಗಳು ಇರೋ ಜಾಗ, ದೇವರು ಸ್ವರ ಕೇಳೋ ಜಾಗ. ಅರಿಕೆ ಮಾಡ್ತೀರಾ? ಆಮೇನ್. ಒಳ್ಳೆ ಮನೆ ಕಟ್ಟಿ ಆಮೇಲೆ ದೇವರಲ್ಲಿಲ್ಲ ಅಂದರೆ ಅವ್ನು ಜೋರಾಗಿ ಹೇಳಿ, ನನ್ನ ಮನೆ ಯೇಸು ಇರುವ ಮನೆ, ಈ ಮನೆಯ ಒಡೆಯನು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ನಾನು ಸುಮಾರು ತಿಂಗಳು ಇದನ್ನು ಅರಿಕೆ ಮಾಡಿದ್ದೀನಿ. ಏನು ಗೊತ್ತಾ, ದೇವರು ಏನೆಲ್ಲ ನಾನು ಕಳ್ಕೊಂಡಿದ್ದೀನೋ ಯೇಸುವಿನ ನಾಮದಲ್ಲಿ ಪೂರ್ಣವಾಗಿ ವಾಪಸ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದಕ್ಕೆ ವಾಕ್ಯ ಇದೆ. ಇವತ್ತು ದೇಶನ ಅದನ್ನು ಅರಿಕೆ ಮಾಡ್ತೀರಾ? ಹಾಲೆಲೂಯ. ಇನ್ನೊಂದು ನಂದು ಫೇವರೈಟ್ ವರ್ಸು, ನಾನು ಯೇಸು ಸ್ವಾಮಿ ಒಂದಾಗಿದ್ದೀರಿ. ಹಿ ಹೂ ಇಸ್ ಜಾಯಿನ್ ವಿತ್ ಕ್ರೈಸ್ಟ್ ಇಸ್ ಒನ್ ವಿತ್ ಹಿಮ್. ಆಮೇನ್. ನೀನು ಯೇಸು ಸ್ವಾಮಿ ಬೇರ್ಪಡಿಸಕ್ಕೆ ಅದು ಅರಿಕೆ, ಹಂಗೆ ವಾಕ್ಯ ಇದೆಯಾ? ಅದಕ್ಕೆ ದೇವ್ರು ಹೇಳ್ತೀನಿ, ಏನೆಲ್ಲ ಅರಿಕೆ ಮಾಡ್ತೀಯೋ ಇದು ಅರಿಕೆ ಮಾಡೋಷ್ಟು ನಿನ್ನ ಮನೆಯಲ್ಲಿ ಅದು ಸಂಭವಿಸ್ತಾ ಇದೆ. ಅದನ್ನ ನಂಬರ್ 1 ದೇವ್ರಿಗೊಂದು ಸ್ತೋತ್ರ ಹೇಳ್ತೀರಾ? ನಾನು ಸಾಲದಿಂದ ಸುಮಾರು ವರ್ಷ ಒದ್ದಾಡಿದ್ದೀನಿ. ಒಂದು ದಿವಸ ದೇವರು ಮಾತಾಡಿದ್ರು, ಸಾಲ ಒಂದು ದುರಾತ್ಮ ಆಗಿದೆ, ಅದನ್ನು ಎದುರಿಸಿ ನೀನು ಪ್ರೇಯರ್ ಮಾಡಬೇಕು. ನಾನು 1.5 ತಿಂಗಳು ಪ್ರೇಯರ್ ಮಾಡಿದ್ದೀನಿ. ಅದಾದಮೇಲೆ ದೇವರು ಎಷ್ಟೋ ಮುಚ್ಚಿರುವ ಭಾಗಗಳನ್ನು ತೆಗೆದಿದ್ದಾನೆ. ನೀವು ಅರಿಕೆ ಮಾಡೋರು ದೇವ್ರಿಗೊಂದು ಸ್ತೋತ್ರ ಹೇಳ್ತೀರಾ? ಆಮೇನ್. ನಾನು ಸೋಲಲ್ಲ. ನಾನು ದಾವಿದನ ಹೋದ ಕಡೆ ಎಲ್ಲ ದೇವರು ದಾವಿದನಿಗೆ ಜಯ ಕೊಟ್ಟಿದ್ದ ಹಾಗೆ ದೇವರು ನನಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯ. ನಾನು ಹೋಗೋ ಕಡೆ ಎಲ್ಲ ಜನರಿಗೆ ಆಶೀರ್ವಾದವಾಗಿರ್ತೀನಿ. ಹಲ್ಲೆಲೂಯ. ನಮ್ಮ ತಂದೆ ನಮ್ಮ ತಾಯಿ ಹತ್ರ ಹೇಳ್ತಾರೆ, ನೀನು ತುಂಬ ಪ್ರೇಯರ್ ಮಾಡ್ತಾ ಇದ್ದೀನಿ, ಎಷ್ಟು ಪ್ರೇಯರ್ ಮಾಡಿದ್ರೆ ಚರ್ಚಿಗೆ ಬರಲ್ಲ ಅಂತ ಹೇಳ್ದ. ನಮ್ಮ ಅಪ್ಪ ನಮ್ಮ ತಾಯಿ ಹತ್ರ ಹೇಳ್ತಾರೆ, ನೀನು ಎಷ್ಟು ಪ್ರೇಯರ್ ಮಾಡು, ನಾನು ಚರ್ಚಲ್ಲಿ ಕಾಲು ಮಡಗಲ್ಲ, ನೀನು ಎಷ್ಟು ಬೇಕಾದರೂ ಅವಳು, ನಾನು ಚರ್ಚಿಗೆ ಬರಲ್ಲ. ಅವಾಗ ನಮ್ಮ ತಾಯಿ ಅದನ್ನು ಕೇಳಿ ದುಃಖ ಪಡಲಿಲ್ಲ. ನಮ್ಮ ಅಪ್ಪ ಆ ಕಡೆ ಹೋದ್ಮೇಲೆ, ನೀನು ಒಂದು ದಿವಸ ದೇವ್ರ ಸೇವಕರಾಗ್ತೀಯ, ನೀನು ಒಂದು ದಿವಸ ದೇವ್ರ ಸೇವೆ ಮಾಡ್ತೀಯ, ನೀನು ಒಂದು ದಿವಸ ಅಲ್ಲೆಲ್ಲಿ ಹೇಳ್ತೀಯ, ನೀನು ಅಲ್ಲೆಲ್ಲಿ ಗೇಲಿ ಮಾಡ್ತೀಯ, ಇವಾಗ ನೀನು ಒಂದು ದಿವಸ ಬರೋ ನೀನು ಗಲ್ಲಿಲಿ ಹೇಳ್ತೀಯ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಮ್ಮ ಇಡೀ ಸಭೆಯಲ್ಲಿ ಎಲ್ಲದಕ್ಕೂ ಅಲ್ಲೇಲಿ ಹೇಳೋದು ವ್ಯಕ್ತಿ ಇದ್ರೆ ನಮ್ಮ ತಂದೆ ಎಲ್ಲದಕ್ಕೂ ಹೇಳ್ತಾರೆ ಅಲ್ಲೇಲಿಯ. ಆಮೇಲೆ ಓಸದಿ ನೋಡಿದಾಗ ಎಲ್ಲೊಂದು ಮನೆ ಕುರಿ ಸತ್ತೋಯ್ತು, ಅಲ್ಲೇಲುಯ್ಯ ಅಂತ ಹೇಳಿದ್ರು. ಅಷ್ಟು ಹೇಳಿ ನಿಲ್ಲಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಅವಾಗ ರಕ್ಷಣೆ ನೀವು ಅರಿಕೆ ಮಾಡಬೇಕಂದ್ರೆ, ನನ್ನ ಮನೆಯಲ್ಲಿ ಕೊರತೆ ಇರೋದಿಲ್ಲ, ನಾನು ಆತ್ಮಿಕವಾಗಿ ಅಭಿವೃದ್ಧಿ ಉಳ್ಳವನಾಗಿರ್ತೀನಿ, ದೇವ್ರ ಜೊತೆ ಇನ್ನೂ ಆಳವಾಗಿ ನಡಿಲಿಕ್ಕೆ ಹೋಗ್ತಾ ಇದ್ದೀನಿ. ಹೋದ ವರ್ಷಕ್ಕಿಂತ ಈ ವರ್ಷ ದೇವ್ರ ಪ್ರಸಾದ ಹೆಚ್ಚಾಗ್ತಾ ಇರುತ್ತೆ. ಅರಿಕೆ ಮಾಡಬೇಕಂತ ಆಮೇನ್.
ನನಗೆ ವಿರೋಧವಾಗಿ ಎದ್ದೇಳುವ ಎಲ್ಲ ಶತ್ರುಗಳು ಆಮೇಲೆ ಒಂದು ದಾರಿಯಿಂದ ಬರ್ತಾರೆ, 7 ದಾರಿಯಲ್ಲಿ ಓಡಿ ಮಾಯ ಆಗ್ತಾರೆ. ಅರಿಕೆ ಮಾಡೋರು ದೇವರಿಗೆ ಸ್ತೋತ್ರ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರಿಕೆ ಮಾಡಬೇಕಂತೆ. ಅದಕ್ಕೆ ಇಂಗ್ಲಿಷಲ್ಲಿ ಬರೆದಿದೆ, ಎ ಕ್ಲೋಸ್ಡ್ ಮೌತ್ ಇಸ್ ಅ ಕ್ಲೋಸ್ಡ್ ಡೆಸ್ಟಿನಿ. ಯೋಶುವ 1:8. ಜೋರಾಗಿ ನೀವೇ ಓದಿ, ಜೋರಾಗಿ ಓದಿ. ಈ ಧರ್ಮಶಾಸ್ತ್ರವು ಕಷ್ಟ ಬರುವಾಗ ಮಾತ್ರನಾ, ಭಾನುವಾರ ಮಾತ್ರನಾ? ಯಾವಾಗಲೂ ಈ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿ ಇರಲಿ, ಹಗಲಿರಲು ಅದನ್ನ ಧ್ಯಾನಿಸುತ್ತ. ಆಮೇನ್, ಹಲ್ಲೆಲೂಯಾ, ಆಮೇನ್. ನನ್ನ ಮುಖಾಂತರ ಸಾವಿರಾರು ಆತ್ಮಗಳು ರಕ್ಷಣೆ ಹೊಂದ್ತಾರೆ. ಅದು ಅರಿಕೆ ಮಾಡಿಸ್ತೆ. ನನ್ನ ಮುಖಾಂತರ ಸಾವಿರಾರು ಆತ್ಮಗಳು. ಹಾಗಾದ್ರೆ ಸುಮಾರು ವರ್ಷ ಆದ್ಮೇಲೂ ಫಲ ಕೊಡದೇ ಇದ್ರೆ ದೇವ್ರಿಗೆ ನೋವಾಗುತ್ತಾ? ಖಂಡಿತವಾಗಿ. ಎಷ್ಟು ಜನ ನಾನು ಇವತ್ತು ಇಲ್ಲಿ ಬರೋ ಪ್ರತಿಯೊಬ್ಬರು ನೋಡಿ ಅರಿಕೆ ಮಾಡ್ತೀನಿ, ಯೇಸುವಿನ ನಾಮದಲ್ಲಿ ಈ ವರ್ಷ ನೀವೆಲ್ಲರೂ ಫಲ ಕೊಡೋ ವೃಷವಾಗಿರ್ತೀರಾ, ಫಲ ಕೊಡೋ ವೃಷವಾಗಿರ್ತೀರಾ, ಫಲ ಕೊಡೋ ವೃಷವಾಗಿರ್ತೀರಾ. ಹಲ್ಲೆಲೂಯಾ, ಆಮೇನ್. ಯಾಕೆ ನಾವು ಹೇಳೋದು ಆಗುತ್ತೆ ಅಂದರೆ, ಆಮೇಲೆ ನಾವು ಹೇಳೋದು ಮಿನಿಸ್ಟ್ರ್ ಮಾತಲ್ಲ, ನನ್ನ ಮಾತು ಅಲ್ಲ, ದೇವರ ವಾಕ್ಯ ಆಗಿದೆ. ಹಲ್ಲೆಲೂಯಾ. ಕೆಲವರು ವಯಸ್ಸಾಗಿದ್ದ ತಕ್ಷಣ ಎಲ್ಲ ವಯಸ್ಸಾಯಿತು ಪಾಸ್ಟರ್, ನಮ್ಮ ಟೈಮ್ ಎಲ್ಲ ಮುಗೀತು, ಹಂಗೆ ಹೇಳಬಾರ್ದು. ಹಲ್ಲೆಲೂಯಾ. ಬೈಬಲ್ ಏನು ಹೇಳ್ತಾ ಇದೆ? ವಯಸ್ಸು ಕಾಲದಲ್ಲೂ ನಾನು ಫಲ ಕೊಡೋ ವೃಷವಾಗಿರ್ತೀನಿ. ಹಂಗೆ ಬೈಬಲ್ ಹೇಳ್ತಾ ಇದೆ. ಬೈಬಲ್ ನಮ್ಮ ಕಾಲ ಎಲ್ಲ ಆಯಿತು ಹಂಗೆ ಹೇಳಬೇಡಿ. ಕಾರಣ ಅಬ್ರಾಹಂಗೆ ಮಗು ಕೊಟ್ಟಾಗ ಎಷ್ಟು ವಯಸ್ಸಲ್ಲಿ ಕೊಟ್ಟಿದ್ದು? ಹಾಂ, ಹೌದು. ಸೊ ಯಾರಿಗೂ ಇಲ್ಲಿ ವಯಸ್ಸಾಗಲಿಲ್ಲ. ಹಳೆ ಕಾಲದಲ್ಲಿ 200-300 ಬದುಕ್ತಾ ಇದ್ರು. ಹಲ್ಲೆಲೂಯಾ, 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 ಆಮೇನ್. ಸೊ ಇಲ್ಲದೆ ಇರುವ ಕಾರ್ಯ ಮಾತಾಡಬೇಕು. ಯು ನೀಡ್ ಟು ಸ್ಪೀಕ್. ನಾನು ಈ ವರ್ಷ ಎಲ್ಲ ವರ್ಷಕ್ಕಿಂತ ಅಧಿಕವಾಗಿ ನನ್ನ ಸಭೆಯಲ್ಲಿ ನಾನು ದೇವರ ಸೇವೆ ಮಾಡ್ತೀನಿ. ನಾನು ಹೋಗೋ ಕಡೆ ಎಲ್ಲ ಜನರಿಗೆ ಆಶೀರ್ವಾದವಾಗಿರ್ತೀನಿ. ನಾನು ಹೋಗೋ ಕಡೆ ಎಲ್ಲ ದೇವರ ಪ್ರಸಾದ ನನ್ನ ಜೊತೆ ಬರ್ತಾ ಇದೆ. ನಾನು ಐಶ್ವರ್ಯರಾಗುವಂತೆ ಯೇಸು ನನಗೋಸ್ಕರ ದರಿದ್ರರಾದ್ರು ನನ್ನ ಮನೆಯಲ್ಲಿ ದಾರಿದ್ರ್ಯ ಶಾಪ ಇಲ್ಲ, ನನ್ನ ಮನೆ ಐಶ್ವರ್ಯ ಅಂತ ಮನೆ ಅಂತ ಹೇಳೋರು ದೇವರಿಗೆ ಸ್ತೋತ್ರ ಸಲ್ಲಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದುಃಖ ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ಇದನ್ನ ಅರಿಕೆ ಮಾಡಬೇಕಂತೆ. ಇವತ್ತು ಎಲ್ಲರೂ ಅರಿಕೆ ಮಾಡಬೇಕು. ಯೋಶುವ ಹೇಳಿದಾಗೆ ನಾನು ನನ್ನ ಇಡೀ ಕುಟುಂಬ ಯೆಹೋವನಿಗೆ ಸೇವೆ ಮಾಡಿ, ಅದನ್ನು ಅರಿಕೆ ಮಾಡಿ, ಅರಿಕೆ ಮಾಡಿ, ಅರಿಕೆ ಮಾಡಿ. ನಿನ್ನ ಮನೆಯಲ್ಲಿ ಅದು ಸಂಭವಿಸುತ್ತೆ. ಹಲ್ಲೆಲೂಯಾ. ದೇವರಿಂದ ಅಸಾಧ್ಯವಾದ ಯಾವ ಕಾರ್ಯವೂ ಇಲ್ಲ. ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಅರಿಕೆ ಮಾಡಿ ಮಾತಾಡಬೇಕಂತೆ. ಜೋರಾಗಿ ಹೇಳಿ, ಮಾತಾಡಬೇಕಂತೆ. ಇದು ಏನೇನೋ ಮಾತಾಡ್ತಾರೆ, ದೇವರ ವಾಕ್ಯ ಮಾತ್ರ ಮಾತಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೇನ್. ದೇವರು ನನ್ನ ಜೊತೆ ಇರೋದ್ರಿಂದ ನಾನು ಎಲ್ಲೂ ಸೋಲಲ್ಲ. ಜಯದ ಮೇಲೆ ನಾನು ಜಯವಾಗಿ ಇರ್ತೀನಿ. ನಾನು ಬಾಡಿಗೆ ಮನೆಯಿರುವಾಗ ಅವಾಗ ರೋಸರ್ ಒಂದು ಮಾತು ಹೇಳ್ತಾ ಇದ್ರು. ಏನಂದರೆ, ನಾವು ಹೋಗೋದು ಸ್ವಂತ ಮನೆಗೆ. ನಾನು ಆವಾಗ ಯೋಚನೆ ಮಾಡ್ತೀನಿ, ಬಾಡಿಗೆ ಸಿಕ್ಕದೇ ಕಟ್ಟದೇ ದೊಡ್ಡ ಅದ್ಭುತ. ಇವ್ರು ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅಂತ. ಬಟ್ ಅದ್ಭುತ. ಅವ್ರು ಹೇಳಿದ ಆ ಒಂದು ಮಾತುಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಎಷ್ಟು ಜನ ಲೀಸಲ್ಲಿರೋರು, ಬಾಡಿಗೆ ಮನೆಯಿರೋರು ಆಯ್ತದ ಹೇಳಿ, ಇನ್ನು ನಾನು ಹೋಗೋದು ಸ್ವಂತ ಮನೆಗೆ. ಅರಿಕೆ ಮಾಡೋರಿಗೆ ಅವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮನೆಯಲ್ಲಿ ಕೊರತೆ ಇರೋದಿಲ್ಲ ಅಂತ ಹೇಳುವಾಗ ಆಮೇಲೆ ಆ ಕೊರತೆ ನೀಗಿಸುವ ದೇವರ ಪ್ರಸನ್ನತೆ. ದುಡ್ಡು ಸಾವಿರಾರು ಕಡೆಯಿಂದ ದೇವರು ತರಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅರಿಕೆ ಮಾಡೋ ದೇವರಿಗೆ ಸ್ತೋತ್ರ ಸಲ್ಲಿಸಿ. ಹಲ್ಲೆಲೂಯಾ, ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್. ಸೊ ಈ ವಾಕ್ಯಕ್ಕೆ ಸೃಷ್ಟಿಸುವ ಶಕ್ತಿ, ಆರೋಗ್ಯ ಸೃಷ್ಟಿಸುವ ಶಕ್ತಿ ಇದೆ. ನನಗೆ ಜಾಸ್ತಿ ಕಾಯಿಲೆ ಇದ್ದಿದ್ದು, ಅದಕ್ಕೆ ನಾವು ರೋಗಿಗಳಿಗೆ ಜಾಸ್ತಿ ಪ್ರೇಯರ್ ಮಾಡೋದು. ನನಗೆ ಚಿಕ್ಕ ವಯಸ್ಸಲ್ಲೇ ಸೊಂಟೆ ನೋವು, ಆಸ್ಮಾ, ವೀಸಿಂಗ್ ಪ್ರಾಬ್ಲಮ್ಮು, ಬ್ರೀತಿಂಗ್ ಪ್ರಾಬ್ಲಮ್ಮು, ಸ್ಕಿನ್ ಅಲರ್ಜಿ ಇದೆಲ್ಲ ಇತ್ತು. ಮಾತಾಡಿ 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 ಆರೋಗ್ಯವುಳ್ಳ ಒಂದು ವ್ಯಕ್ತಿಯಾಗಿ ನಿಂತಿದ್ದೀನಿ. ಬೆಳಗ್ಗೆಯಿಂದ ಒಂದು ಲೋಟ ನೀರು ಕುಡಿದು ಅದರಲ್ಲಿದ್ದೀನಿ. ಇದು ನಂದು 5ನೇ ಆರಾಧನೆ. ಇನ್ನು ರಾತ್ರಿ ಇನ್ನೊಂದು ಆರಾಧನೆ ಇದೆ. ಎಷ್ಟು ಆರಾಧನೆ ನಡೆಸಲಿಕ್ಕೂ ದೇವರು ಶಕ್ತಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನ ಆಲಯ ಪ್ರಾರ್ಥನೆ ಆಲಯವಾಗಿರುತ್ತೆ. ನನ್ನ ಮುಖಾಂತರ ಉಜ್ಜೀವನ ಹರಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಸೈತಾನಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯದಿಂದ ನೀಗಿ ಹೋಗ್ಲಿ. ಹಲ್ಲೆಲೂಯಾ. ದೇವರು ನನಗೆ ಆನಂದ ತೈಲದ ಅಭಿಷೇಕವನ್ನ ಕೊಟ್ಟಿದ್ದಾನೆ ಅಂತ ಅರಿಕೆ ಮಾಡೋರು ಜೋರ. ಆನಂದ ತೈಲದ ಅಭಿಷೇಕ ಇದೆ, ಆನಂದ ತೈಲದ ಅಭಿಷೇಕ ಇದೆ. ನಾನು ಎಲ್ಲಿ ಅವಮಾನ ಪಟ್ಟಿದ್ಯೋ ಅಲ್ಲೇ ಅದೇ ಊರಲ್ಲಿ ಅದೇ ಮನೇಲಿ ದೇವರ ತಲೆಯನ್ನು ಎತ್ತುವಂತೆ ಮಾಡ್ತಾರೆ.
Confession brings manifestation. You are supposed to speak the word of God. Creation happens by speaking the word of God. Joshua 1:8, let the book of the law never depart from your mouth. Hallelujah. Hallelujah. ನಾನು ರೋಗಿ ಅಲ್ಲ, ಅರಿಕೆ ಮಾಡಿ, ನಾನು ರೋಗಿ ಅಲ್ಲ, ನನ್ನ ಮುಖಾಂತರ ರೋಗಿಗಳು ಸೌಖ್ಯ ಆಗ್ತಾರೆ. ಕಾರಣ ಯೇಸು ನನ್ನ ಜೊತೆ ಇದ್ದಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಆಮೇನ್. ಸೊ ಮಾತಾಡಬೇಕು. ನಾನು ಲಾಸ್ಟ್ ಟೈಮ್ ಒಂದು ತಮಿಳ್ ಸರ್ವಿಸ್ ಒಂದು ಸಿಸ್ಟ್ರು ಬಂದಿದ್ದರು. ಅವ್ರ ಗಂಡ ಇಬ್ಬರು ತುಂಬ ನೋವಿಂದ ಅವ್ರು ಹೇಳ್ತಾರೆ, ವರ್ಷಗಳಿಂದ ನಮಗೆ ಮಕ್ಕಳಿಲ್ಲ. ಒಂದು ದಿವಸ ಚರ್ಚೆ ಸ್ಟೇಜ್ ಮೇಲೆ ಇರುವಾಗ ದೇವ್ರು ನನಗೊಂದು ವಾಕ್ಯ ಕೊಟ್ಟರು. ಆಮೇಲೆ ಪರಿಶುದ್ಧ ಆತ್ಮನ ಯಾರ ಮೇಲೆಲ್ಲ ಬರ್ತಾರೋ ಅವ್ರಿಗೆ ನಾನು ಮಕ್ಕಳನ್ನ ಕೊಡ್ತೀನಿ ಅಂತ. ಅವತ್ತು ಹಂಗೆ ಪ್ರೇಯರ್ ಮಾಡಿದೆ. ಲಾಸ್ಟಿಗೆ ಅವ್ರು ನನ್ನ ಮನೆಗೆ ಕರ್ಕೊಂಡು ಹೋದವ್ರು ಹೇಳಿದ್ರು, ಫಸ್ಟ್ ನಮ್ಮ ವೈಫಿಗೆ 4ನೇ ತಿಂಗಳು ಇವಾಗ ಪ್ರೆಗ್ನೆಂಟ್ ಇದ್ದಾರೆ, ಅದ್ಭುತ ಕಾರ್ಯ ಅಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದ್ರು. ದೇವ್ರ ವಾಕ್ಯ ಅರಿಕೆ ಮಾಡಬೇಕಂತ. ಆಮೇನ್. ಎಷ್ಟು ಜನ ಅರಿಕೆ ಮಾಡ್ತೀರಾ? ಕನ್ನಡ ಸರ್ವಿಸ್ಗೆ ಒಂದು ವಾಗ್ದಾನ ಕೊಟ್ಟಿದ್ದಾರೆ, ನಾನು ದರಿದ್ರನ ತಿಪ್ಪೆಯಿಂದ ಎಬ್ಬಿಸಿ ಶ್ರೀಮಂತರ ಜೊತೆ ಕುತ್ಕೊಳ್ಳುವಂತೆ. ಅರಿಕೆ ಮಾಡ್ತೀರಾ? ಆಮೇನ್. ನನ್ನ ಇಡೀ ಕುಟುಂಬ ನಾವು ದೇವರಿಗೆ ಸೇವೆ ಮಾಡ್ತೀವಿ, ಅರಿಕೆ ಮಾಡ್ತೀರಾ? ಅದಕ್ಕೆ ಮನೇಲಿ ಪ್ರಾಬ್ಲಮ್ಸ್ ಎಲ್ಲ ಬರೋಕ್ಕಿಂತ ಮುಂಚೆ ನೀವೇ ಬೆಳಗ್ಗೆನೇ ಎದ್ದು ಮಾತಾಡಿ ಅದನ್ನು ಸೈಲೆನ್ಸ್ ಮಾಡಬೇಕು. ಪ್ರಾಬ್ಲಮ್ ಬಂದ ಮೇಲಲ್ಲ, ಬರೋದಕ್ಕಿಂತ ಮುಂಚೆ. ಪರ್ವತವನ್ನು ನೋಡಿ ಸಮಸ್ಯೆ ಬಂದರೆ, ನಿರಾಶೆ ಬಂದರೆ ಕುಗ್ಗಿ ಹೋಗಬಾರ್ದು. ನನಗೆ ಎಷ್ಟೋ ನಿರಾಶೆ ಬಂದೆ, ಕುಗ್ಗಿ ಹೋಗಬಾರ್ದು. ಕಾರಣ ನೀನು ಕುಗ್ಗಿ ಹೋದರೆ ಎಲ್ಲರೂ ಕುಗ್ಗಿ ಹೋಗ್ತಾರೆ. ನೀನು ಕುಗ್ಗಿ ಹೋಗಬಾರ್ದು. ಅಭಿಷೇಕ ನನ್ನ ಮೇಲಿದೆ. ನಿರಾಶೆ ಪಡಿಸೋ ದುರಾತ್ಮ ಯೇಸುವಿನ ನಾಮದಲ್ಲಿ ನನ್ನ ಬಿಟ್ಟು ತೊಲಗಿ ಹೋಗು. ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸೊ ದೇವ್ರು ಹೆಂಗೆ ಕಾರ್ಯ ಮಾಡ್ತಾರೆ ಅಂದರೆ ನಮ್ಮ ಬಾಯ ಮಾತಿನ ಮೇಲೆ. ಸೊ ಯಾವಾಗಲೂ ಏನು ಅರಿಕೆ ಮಾಡಬೇಕು? ದೇವ್ರ ವಾಕ್ಯ ಅರಿಕೆ. ನಾನೊಂದು 2-3 ವಾಕ್ಯ ಅರಿಕೆ ಮಾಡ್ತೀನಿ, ನಂಬ್ತೀರಾ? ಅರಿಕೆ ಮಾಡುವಾಗ ಸ್ತೋತ್ರ ಅಂತ ಹೇಳಿ ಬಾಯಲ್ಲಿ ಪ್ಲಾಸ್ಟರ್ ಹಾಕ್ಬಿಟ್ಟು ಹಂಗೆ ಕುತ್ಕೊಳ್ಬೇಡಿ, ಮಾತಾಡೋದೇ ಇಲ್ಲ. ಪ್ರೈಸ್ ದ ಲಾರ್ಡ್. ಆಮೇನ್. ಅರಿಕೆ ಮಾಡಲ. ಜ್ಞಾನೋಕ್ತಿಗಳು 21:31, ಯುದ್ಧಕ್ಕಾಗಿ ಕುದುರೆ ತಯಾರಾಗಿದ್ರು, ಜಯ ದೇವರಿಂದ ಬರ್ತಾ ಇದೆ, ಜಯ ದೇವರಿಂದ ಬರ್ತಾ ಇದೆ. ಯೆಶಯ 54:17, ನಿನಗೆ ವಿರೋಧವಾಗಿ ಬರುವ ಯಾವ ಆಯುಧವೂ ಫಲಿಸೋದಿಲ್ಲ, ನಿನಗೆ ವಿರೋಧವಾಗಿ ಮಾತಾಡುವ ಎಲ್ಲ ನಾಲಿಗಳನ್ನು ದೇವರು ಸೈಲೆನ್ಸ್ ಮಾಡ್ತಾರೆ ಅಂತ. ಯೆಶಯ 43:2, ನೀನು ನೀರಿನ ಮುಖಾಂತರ ಹೋಗುವಾಗ ಮುಳುಗಲ್ಲ, ನಾನೇ ಜೊತೆ ಇದ್ದೀನಿ. ನಿನ್ನ ಬೆಂಕಿಯ ಮುಖಾಂತರ ಹೋಗುವಾಗ ಹಂಗಿದೆಯಾ ಸಿಸ್ಟರ್? ಹಂಗೆ ವಾಕ್ಯ ಇದೆಯಾ? ಇದೆ. ಓಕೆ. ಯೆರೆಮ್ಯ 1:19, ದೇ ವಿಲ್ ಫೈಟ್ ಅಗೇನ್ಸ್ಟ್ ಯು ಬಟ್ ವಿಲ್ ನಾಟ್ ಡಿಫೀಟ್ ಯು, ಫಾರ್ ಐ ಆಮ್ ವಿತ್ ಯು ಆ್ಯಂಡ್ ವಿಲ್ ರೆಸ್ಕ್ಯೂ ಯು. ಅವ್ರು ನಿನಗೆ ವಿರೋಧವಾಗಿ ಯುದ್ಧ ಮಾಡ್ತಾರೆ, ಬಟ್ ಅವ್ರು ನಿನ್ನನ್ನು ಜಯಿಸಲ್ಲ. ಕಾರಣ ನಾನು ನಿನ್ನ ಜೊತೆ ಇದ್ದೀನಿ, ಅವರ ಕೈಯಿಂದ ನಾನು ನಿನ್ನ ಬಿಡುಗಡೆ ಮಾಡ್ತೀನಿ. ರೋಮಾಪುರದವರಿಗೆ ಬರೆದ ಪುಸ್ತಕ 8:31, ದೇವರು ನಿನ್ನ ಜೊತೆ ಇದ್ರೆ ನಿನಗೆ ವಿರೋಧವಾಗಿ ಯಾರು ನಿಲ್ಲಕ್ಕಾಗುತ್ತೆ? ಯಾರಿಗೂ ಆಗಲ್ಲ. 2 ಥೆಸಲೋನಿಕ 3:3, but the Lord is faithful, he will strengthen you, guard you from the evil one. ದೇವರು ನಂಬಿಗಸ್ತನು, ನಿನ್ನನ್ನು ಬಲಪಡಿಸ್ತಾರೆ, ಕೆಡುಕನ ಕೈಯಿಂದ ನಿನ್ನನ್ನು ರಕ್ಷಿಸ್ತಾರೆ. ನಾನು ನೆನ್ನೆ ಒಂದು ಬರ್ತ್ಡೇಗೆ ನಾಗಶೆಟ್ಟಿಯಲ್ಲಿ ಒಂದು ಮನೆಗೆ ಹೋಗಿದ್ದೆ. ನಾನು ಹೋಗಿ ಫೋನ್ ಮಾಡಿದ ಮೇಲೆ ಅವ್ನು ಕೆಳಗಡೆ ಬಂದು ಡೋರ್ ಓಪನ್ ಮಾಡ್ದ. ಅವ್ರು ಹೇಳ್ತಾ ಇದ್ದಾರೆ, ತುಂಬ ಮಕ್ಕಳು ಕಾಣೆ ಆಗ್ತಾಯಿದ್ದಾರೆ. ಡೆಲ್ಲಿಲಿ ಮಾತ್ರ 803 ಮಕ್ಕಳು ಡಿಸಪಿಯರ್ ಆಗ್ತಾರೆ, ಸ್ಕೂಲಿಂದ ಡಿಸಪಿಯರ್ ಆಗ್ತಾರೆ. ಸೊ ಅವ್ರು ಹೇಳಿದ್ರು, ಎಲ್ಲ ಮನೇಲೇ ಮಡಗಿದ್ದೀನಿ, ನನ್ನ ಮಗಳನ್ನ ಗೇಟಿಂದ ಆಚೆ ಯಾರು ಹೋಗ್ಬೇಕಾದ್ರೆ ಅವ್ರು ಬಂದು ಡೋರ್ ಓಪನ್ ಮಾಡಬೇಕು. ಕಾರಣ ಎಷ್ಟೋ ಮಕ್ಕಳು ಕಾಣೆ. ದೇವ್ರು ಹೇಳ್ತಾರೆ ಇಲ್ಲಿ, ನಾನು ನಿನ್ನ ಮಕ್ಕಳನ್ನ ಕಾಪಾಡ್ತೀನಿ, ನಾನು ನಿನ್ನ ಮಕ್ಕಳನ್ನ ದುಷ್ಟನ ಕೈಯಿಂದ ತಪ್ಪಿಸ್ತೀನಿ, ಅವ್ರನ್ನ ಮುಟ್ಟಕ್ಕಾಗಲ್ಲ. ಕಾರಣ ನಾನು ದೇವದೂತರಾಗಿದ್ದೀನಿ. ನನಗೆ ಎಷ್ಟೋ ಸಮಯ ಕಳ್ಳರಲ್ಲ ಕೆಲವ್ರನ್ನ ಹಿಡಿಯಕ್ಕೆ ಬಂದಾಗ, ಬೇಡನೋ ಅವ್ನ ಜೊತೆ ನೋಡಿ, ಅವ್ರ ಹಿಂದಡೆ ಯಾರೋ ಇಬ್ಬರು ಬರ್ತಾ ಇದ್ರಂತ ಓಡೋಗ್ಬಿಟ್ಟಿದ್ದಾರೆ. ಅವರಿಬ್ಬರು ದೇವದೂತರು, ಆದರೆ ಇಬ್ಬರು ಯಾರೂ ಇಲ್ಲ ಅಲ್ಲಿ. ಅವ್ರ ಕಣ್ಣಿಗೆ ಹಂಗೆ ಕಾಣ್ತಾ ಇದ್ದಾರೆ. ಕಾರಣ ದೇವ್ರ ನಾನು ನಿನಗೆ ಕಾಪಾಡ್ತಾ ಇದ್ದ. ಹಾಲೆಲೂಯ, ಹಾಲೆಲೂಯ. ಸೊ ನಮ್ಮ ಮಕ್ಕಳನ್ನ ದೇವರು ಡೆಲ್ಲಿಯಲ್ಲಿ ನಡೆಯೋ ಸಂಭವ ನೋಡಿ, ಮಕ್ಕಳು ಕಾಣ್ತಾ ಇಲ್ಲ. 600 ಲಾಸ್ಟ್ ಟೈಮ್ ಒಬ್ರು ಹಿಡಿದು 800ಕ್ಕಿಂತ ಹೆಚ್ಚು ಮಕ್ಕಳು ಕಾಣ್ತಾ ಇಲ್ಲ. ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಬರುವಾಗ ಕಾಣ್ತಾ ಇಲ್ಲ. ಮನೇಲಿ ಭಾಷೆ ಆಟ ಆಡ್ತಾ ಇದ್ದಾರೆ, ಕಾಣ್ತಾ ಇಲ್ಲ. ಈ ವಾಕ್ಯ ನೋಡಿ ಏನು ಬರ್ತಾ ಇದೆ. ಆಮೇಲೆ 2 ಥೆಸಲೋನಿಕದವರಿಗೆ ಬರೆದ ಪುಸ್ತಕ 3ನೇ ವಾಕ್ಯ, ಬಟ್ ದ ಲಾರ್ಡ್ ಈಸ್ ಫೇತ್ಫುಲ್, ಹಿ ವಿಲ್ ಸ್ಟ್ರೆಂಥನ್ ಯು.
ಈ ವಿಲ್ ಗಾಡ್ ಯು. ಅವ್ರು ನಿನ್ನನ್ನು ಕೆಡುಕನ ಕೈಯಿಂದ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೇನ್. ಸೊ ಬೆಳಿಗ್ಗೆ ಎದ್ಬಿಡಿ, ಎಲ್ಲ ರೆಡಿ ಇದ್ದೀರಾ ವಾಕ್ಯ ಅರಿಕೆ ಮಾಡೋಕ್ಕೆ? ಹಾಲೆಲೂಯ. ನಿಮ್ಮಲ್ಲಿ ಯಾರಾದರೂ ಮದುವೆಗೆ ಪ್ರೇಯರ್ ಮಾಡ್ತಾ ಇದ್ರೆ ಆ ಹುಡುಗ ಎಲ್ಲಿದ್ರು ಯೇಸುವಿನ ನಾಮದಲ್ಲಿ ಇಲ್ಲಿ ಕನೆಕ್ಟ್ ಆಗಲಿ. ರಾಂಗ್ ಕನೆಕ್ಷನ್ ಅಲ್ಲ, ಕರೆಕ್ಟ್. ಪ್ರೈಸ್ ಲಾರ್ಡ್. ಎಲ್ಲಿದ್ರು ಬರಲಿ. ಆಮೇಲೆ ನಾನು ಅವಾಗ ಪ್ರೇಯರ್ ಸಂಜೆ ನಗರಲ್ಲಿ ಯಾರೆಲ್ಲ ಈ ಸಭೆಗೆ ಬರಬೇಕು ಯೇಸುವಿನ ನಾಮದಲ್ಲಿ ಅವ್ರು ಬರಲಿ. ಎಲ್ಲಿಂದನೋ ಬರ್ತಾರೆ, ಹೆಂಗೆ ಬರ್ತಾರೆ ಗೊತ್ತಿಲ್ಲ, ಬಟ್ ಬರ್ತಾರೆ. ಕಾರಣ ಅದನ್ನೇ ಅರಿಕೆ ಮಾಡ್ತಾ ಇರೋದು. ದೇವ್ರು ನಮ್ಮನ್ನು ಆಶೀರ್ವದಿಸಲಿ. ಎಲ್ಲ ಕನ್ನಡದಲ್ಲಿ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಆಮೇಲೆ ಅರಿಕೆ ಮಾಡ್ತೀನಿ. ನೀನು ಅರಿಕೆ ಮಾಡಬೇಕಂತೆ. ನಿನ್ನ ಬಾಯಲ್ಲಿ ಯಾವಾಗಲೂ ದೇವ್ರ ವಾಕ್ಯ ಇರಬೇಕಂತೆ. ಫಸ್ಟ್ ಹೃದಯದಲ್ಲಿದ್ದರೆ ಬಾಯಲ್ಲಿ ಬರುತ್ತೆ. ಹೃದಯದಲ್ಲಿ ವಾಕ್ಯ ಇದ್ದರೆ ಬಾಯಲ್ಲಿ ಬರುತ್ತೆ. ಆಮೇಲೆ ಎಲ್ಲಿ ಮರಣ ಇದೆಯೋ ಅಲ್ಲಿ ಜೀವ ತರಕ್ಕಾಗುತ್ತೆ. ಎಲ್ಲಿ ಶಾಪ ಇದೆಯೋ ಅಲ್ಲಿ ಆಶೀರ್ವಾದ ತರಕ್ಕಾಗುತ್ತೆ. ಎಲ್ಲಿ ಜ್ಞಾನ ಇಲ್ವೋ ಅಲ್ಲಿ ಜ್ಞಾನ ತರಕ್ಕಾಗುತ್ತೆ. ಎಲ್ಲಿ ಬಲ ಇಲ್ವೋ ಅಲ್ಲಿ ಬಲ ತರಕ್ಕಾಗುತ್ತೆ. ಎಲ್ಲಿ ಸಮಾಧಾನ ಇಲ್ವೋ ಅಲ್ಲಿ ಸಮಾಧಾನ ತರಕ್ಕಾಗುತ್ತೆ. ಎಲ್ಲಿ ಐಕ್ಯತೆ ಇಲ್ವೋ ಅಲ್ಲಿ ಐಕ್ಯತೆ ತರಕ್ಕಾಗುತ್ತೆ. You by believing, meditating and speaking the word of God every single day, and the Bible says ನಿನ್ನ ಬಾಯಲ್ಲಿ ದೇವರ ವಾಕ್ಯ ಯಾವಾಗಲೂ ಇರಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಜೇನಿ ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯ. ನನ್ನ ಮಕ್ಕಳನ್ನ ನೋಡಿ ಮಾತಾಡ್ತೀನಿ. ಯಾವ ಕೆಡುಕರು ನಮ್ಮ ಸಭೆಗೆ ಬರೋ ಯಾವ ಮಕ್ಕಳನ್ನ ಮುಟ್ಟಬಾರ್ದು. ಈ ಸತಿ ಎಕ್ಸಾಮ್ ಬರೋ ಎಲ್ಲ ಮಕ್ಕಳು ಒಳ್ಳೆ ಮಾರ್ಕಲ್ಲಿ ಪಾಸ್ ಆಗಬೇಕು. ಅವ್ರಿಗೆ ಒಳ್ಳೆ ಕೆಲಸ ಸಿಗಬೇಕು. ನಾವು ಮಾತಾಡಬೇಕಂತೆ. ಹಲ್ಲೆಲೂಯ. ಕೆಲಸ CCTV ಕ್ಯಾಮ್ರಾ ಕೆಲಸ ಮಾಡ್ತಿದ್ರು, ದೇವದೂತರು ಕೆಲಸ ಮಾಡ್ತಾರೆ. ಅವ್ರು ನಿಮ್ಮ ಮಕ್ಕಳನ್ನ ಕಾಪಾಡುವನಾಗಿರ್ತಾರೆ. ಒಂದು ಕೆಟ್ಟ ಲೋಕದಲ್ಲಿ, ದುಷ್ಟ ಲೋಕದಲ್ಲಿ ಆಕ್ಸಿಡೆಂಟ್ಗಳು, ತೊಂದರೆಗಳು, ಅಪಾಯಗಳು ಹೆಚ್ಚಾಗ್ತಾರೆ ಅನ್ನೋ ಲೋಕದಲ್ಲಿ ಜೀವಿಸ್ತಾ ಇದ್ದೆ. ದೇವರು ಹೇಳಿದ್ರೆ ನಾನು ನಿಮ್ಮನ್ನ ಕೆಡುಕನ ಕೈಯಿಂದ ರಕ್ಷಿಸ್ತೀನಿ. ಥ್ಯಾಂಕ್ ಯು ಜೀಸಸ್. ನಿನ್ನ ದೇವರ ವಾಕ್ಯವನ್ನು ಪ್ರೀತಿಸೋರು. ತೀರ್ಮಾನ ತಗೊಳ್ಳಿ, ನಾನು ಬೈಬಲ್ ಓದ್ತೀನಿ, ಡೈಲಿ ವಾಕ್ಯ ಓದ್ತೀನಿ, ವಾಕ್ಯ ನನ್ನ ಮನಸ್ಸಲ್ಲಿ ಮಾಡ್ಕೊಳ್ತೀನಿ. ಯಾಡನ್ನು ಹಾಡಿ ದೇವರಿಗೆ ಮಹಿಮೆಯನ್ನು ಕೊಡೋಣ. ಹಲ್ಲೆಲೂಯ. ಜೇನಿನ ರುಚಿಗಿಂತ ಯೇಸುವಿನ ನಾಮ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ.
ಕರ್ತನೆ ಯೇಸುವಿನ ನಾಮದಲ್ಲಿ ಹೆಚ್ಚಾಗಲಿ. ವಾಕ್ಯ ಓದುವುದು, ಧ್ಯಾನಿಸೋದು, ಅರಿಕೆ ಮಾಡೋದು ಯೇಸುವಿನ ನಾಮದಲ್ಲಿ ಹೆಚ್ಚಾಗಲಿ. ಏನೆಲ್ಲ ಇಲ್ವೋ ಅದೆಲ್ಲ ದೇವರ ವಾಕ್ಯದ ಮುಖಾಂತರ ಇವರ ಜೀವಿತದಲ್ಲಿ, ಇವರ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ದೇಶದಲ್ಲಿ ಸೃಷ್ಟಿಯಾಗಲಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ.